ಆಮೇಲೆ ಲೈಕ್ ಬರ್ತಾ 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 ಹೆಂಗೆ ಅಂತ ಅಂದ್ರೆ ಸ್ವಲ್ಪ ಲಸ್ಟ್ ಜಾಸ್ತಿ. ಅದು ಗೊತ್ತಿದ್ದು ನನಗ್ ಗೊತ್ತಿರ್ಲಿಲ್ಲ ಫಸ್ಟ್. ಅದಾದ್ಮೇಲೆ ಒಂದೊಂದೇ ಗೊತ್ತಾಗಿದ್ದು ಲಸ್ಟೆಡ್ ಫೆಲೋ. ಅಂಡ್ ಹೆಂಗೆ ಅಂತ ಅಂದ್ರೆ ಆಗಾಗ ಲೈಕ್ ಈ ತರ ಏನು ವಿಡಿಯೋ ಕಾಲ್ ಮಾಡು, ಆತರ ಇಮೇಜಸ್ ಸೆಂಡ್ ಮಾಡು, ಹಾಗೆ ಹೀಗೆ ಈ ತರ ಎಲ್ಲ ಮಾಡ್ತಿದ್ದ. ಅಂಡ್ ಒಂದು ನಂಬಿಕೆ ಇತ್ತು, ಫಸ್ಟ್ ಒಂದ್ಸತಿ ಇತ್ತು. ಬಟ್ ಆಮೇಲೆ ಬರ್ತಾ ಬರ್ತಾ ಹೆಂಗಾಯ್ತು ಅಂತ ಅಂದ್ರೆ ಇವನ್ ಆಕ್ಚುಲಿ ಒಂದು ಸರಿ ಲೈಕ್ ನನ್ ಫ್ರೆಂಡ್ ಅವರು ಗರ್ಲ್ ಫ್ರೆಂಡ್ಗೆ ಒಂದ್ಸತಿ ಟೆಕ್ಸ್ಟ್ ಎಲ್ಲ ಮಾಡಿದ. ಅಂದ್ರೆ ನಾರ್ಮಲ್ ಆಗಿ ಈ ಹುಡುಗ ಅಂದ್ರೆ ನಿಮ್ ಬಾಯ್ ಫ್ರೆಂಡ್, ನನ್ ಬಾಯ್ ಫ್ರೆಂಡ್. ಅವ್ರ ಹುಡುಗಿ ಯಾರು? ಹುಡುಗಿ ಬಂದು ಇನ್ನೊಬ್ರು ನನ್ ಸ್ಕೂಲ್ ಮೇಟ್ ಅವ್ರ ಗರ್ಲ್ ಫ್ರೆಂಡ್. ಆ ಹುಡುಗಿ ಅಂದ್ರೆ ಆ ಹುಡುಗ ಬಂದ್ಬಿಟ್ಟು ನಿನ್ ಫ್ರೆಂಡ್, ಆ ಹುಡುಗ ಬಂದು ನನಗ್ ಫ್ರೆಂಡ್. ಅವನು ಇವನ್ ಬಂದು ಹೆಂಗೆ ಅಂದ್ರೆ ನಿಕ್ ನೇಮ್ ಅಲ್ಲೆಲ್ಲ ಕರಿಯೋದು ಅವಳನ್ನ, ಹಂಗೆಲ್ಲಾ ಮಾತಾಡಿದ್ದ. ಕೇಳಿದಕ್ಕೆ ಏನು ಅವಳು ನನ್ ಫ್ರೆಂಡ್ ಅಷ್ಟೇ, ಬೇರೆ ಏನಿಲ್ಲ, ಹಂಗೆ ಹಿಂಗೆ ಅಂತ ಅಲ್ಲೂ ಇದ್ ಮಾಡ್ದ. ನಾನೇನು ಅವಳನ್ನ ಬೇರೆ ತರ ಅಪ್ರೋಚ್ ಮಾಡಿಲ್ಲ, ಜಸ್ಟ್ ಫ್ರೆಂಡ್ ಆಯ್ತು. ಅಲ್ಲಿ ಬಾಯಿ ಮುಚ್ಚಿಸ್ದ. ಇನ್ನೇನ ಏನೇನೋ ಇದೇ ತರ ಕೇಸಸ್ ಒಂದೊಂದೊಂದೊಂದೊಂದು ತುಂಬಾ ಇತ್ತು ಅವಂದು. ಸರಿ ಬಿಡು 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 ಅನ್ಕೊಂಡ್ ಸುಮ್ಮನೆ ಆಗ್ತಾ ಹೋದೆ. ಆಮೇಲೆ ನಾನೇನು ಅವ್ರನ್ನ ಆತರ ಎಲ್ಲ ಅಪ್ರೋಚ್ ಮಾಡಿಲ್ಲ, ಜಸ್ಟ್ ಫ್ರೆಂಡ್. ಸರಿ ಆಯ್ತು, ಫ್ರೆಂಡ್ಲಿನೇ ಅಲ್ವಾ, ಇವಾಗ ನಮಗೂ ಇರ್ತಾರೆ ಫ್ರೆಂಡ್ಸ್, ಆತರ ಎಲ್ಲ ತಪ್ಪಾಗಿ ತಿಳ್ಕೊಬಾರ್ದು ಅಂತ ನಾನು ಇದ್ದೆ. ಅದಾದ್ಮೇಲೆ ಹೆಂಗಾಯ್ತು ಅಂದ್ರೆ ಇಷ್ಟು ದಿವ್ಸ ಏನಿರ್ಲಿಲ್ಲ. ಆಮೇಲೆ ಹೆಂಗಾಯ್ತು ಅಂದ್ರೆ ಬರ್ತಾ ಬರ್ತಾ ಅವನಿಗೆ ಏನೋ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಲೈಕ್ ಅವನ್ ಪರ್ಸನಲಿ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹಂಗೆಲ್ಲ ನಾನು ಏನೋ ಸಜೆಷನ್ ಮಾಡಿದಕ್ಕೆ, ಅಂದ್ರೆ ಆಯಿಂಟ್ಮೆಂಟ್ಸ್ ಅದು ಇದು ಎಲ್ಲ ಹೇಳಿದಕ್ಕೆ ತುಂಬಾ ವರ್ಸ್ಟ್ ಆಗಿ ಮಾತಾಡೋದು ನನ್ ಜೊತೆ, ಅಂದ್ರೆ ಸೆಕ್ಷುವಲಿ ಆತರ. ಇಫ್ ಯು ಡೋಂಟ್ ಮೈಂಡ್, ನಾನು ಏನ್ರ ಬಗ್ಗೆ ಸಜೆಷನ್ ಮಾಡಿದ್ವಿ ನೀವು ಹೆಲ್ತ್ ಬಗ್ಗೆ? ಅಂದ್ರೆ ಸರ್ ಇವಾಗ ಲೈಕ್ ಅವರು ಈಗ ಒಂದು ಸರ್ಟನ್ ಏಜ್ ಬಂದ್ರೆ ಅವ್ರಿಗೆ ಸಮಥಿಂಗ್ ಅದು ಕಟ್ಸ್ ಆಗತ್ತಲ್ವಾ ಯೂಶಲಿ ಅವರ. ಅಂದ್ರೆ ಒಂದು ಏನ್ ಹೇಳ್ತಾರೆ, ನಾವಿವಾಗ ಸರ್ಟನ್ ಏಜ್ ಬಂದ್ರೆ ನಮ್ಗೆ ಹೇಗೆ ಇದಾಗತ್ತೆ, ಗರ್ಲ್ಸ್ಗೆ ಅವ್ರಿಗೆ ಬಾಯ್ಸ್ಗೂ ಏನೋ ಇದಿರುತ್ತಲ್ವಾ ಪ್ರಾಬ್ಲಮ್, ಆತರ ಸ್ಕಿನ್ ಕಟ್ಸ್ ಆಗೋದು ಆತರ, ಆತರ ಈ ತರ ಏನೋ ಕೇಳಿದಕ್ಕೆ ಐ ಸಜೆಸ್ಟೆಡ್, ನನಗೆ ಗೊತ್ತಿರೋ ಒಬ್ರು ಯಾರೋ ಈ ತರ ಡಾಕ್ಟರ್ ಇದ್ರು, ಅವ್ರ ಹತ್ರ ಹೇಳಿ ಐ ಸಜೆಸ್ಟೆಡ್ ಸಮ್ ಆಯಿಂಟ್ಮೆಂಟ್ ಆತರ ಎಲ್ಲ. ಆತರ ಎಲ್ಲ ಹೇಳಿದಕ್ಕೆ ಆಮೇಲೆ ಹಿ ವಾಸ್ ಲೈಕ್ ಸರಿ ಆಯ್ತು, ಹಿಂಗ್ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒನ್ ಡೇ ಅದೇ ತರ ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟಿದ್ದಾರೆ, ವಿಡಿಯೋ ಕಾಲ್ ನಲ್ಲಿ. ಸರಿ ಸರಿ, ಓಕೆ. ಆತರ ಅಪ್ಲೈ ಮಾಡ್ಕೊ ಅಂತ ಹೇಳಿದಕ್ಕೆ, ಆದ್ರೆ ಮಾಡ್ಕೊಂಡಾಗ ಕಾಲ್ ಅದೇ ತರ ಸ್ನಾನಕ್ಕೆ ಹೋದಾಗ ಆತರ ಐ ಫೆಲ್ಟ್ ಲೈಕ್ ತುಂಬಾ ಒಂಥರ ಅಸಹ್ಯ ಅನ್ಸ್ಬಿಡ್ತು ನನಗೆ. ಅಂಡ್ ಅದಾದ್ಮೇಲೆ ಹೆಂಗೆ ಅಂತ ಅಂದ್ರೆ ಆತರ ಮಾಡಿ ಅಗೇನ್ ಹೆಂಗೆ ಇವಾಗ ರೀಲ್ಸ್ ಎಲ್ಲ ಯಾವ ತರ ಶೇರ್ ಮಾಡೋದು ಅಂತಂದ್ರೆ ತುಂಬಾ ಒಂಥರ ಫುಲ್ ತುಂಬಾ ವರ್ಸ್ಟ್ ಆಗಿ ಎಲ್ಲ ಆತರ ಇರುತ್ತಲ್ಲ ಸೆಕ್ಷುವಲ್, ಆ ತರ ಸೆಕ್ಷುವಲ್ ವಿಡಿಯೋಸು. ಆಮೇಲೆ ನಮ್ಗೆ ಅದು ಗರ್ಲ್ಸ್ ಬಾಯ್ಸ್ ಈ ತರ ಇರೋದು ಪ್ರೈವೇಟ್ ಆಗಿ ಆ ತರ ಸೆಂಡ್ ಮಾಡೋದು. ಆಮೇಲೆ ಅವನು ಸ್ವಲ್ಪ ದಿವಸ ಮುಂಚೆ ನಾನು ಇನ್ಸ್ಟಾಗ್ರಾಮ್ ಫೀಡ್ ಅಲ್ಲಿ ನೋಡಿದ್ದೇನು ಅಂತ ಅಂದ್ರೆ ಎಲ್ಲ ಈ ತರ ಅರೆಂಬರೆ ಬಟ್ಟೆ ಹಾಕೊಂಡಿರ್ತಾರಲ್ವಾ ಹುಡುಗಿರು, ಆ ತರ ಪೋಸ್ಟ್ಸ್ಗೆಲ್ಲ ಲೈಕ್ ಮಾಡಿದ್ದ. ಅದನ್ನೆಲ್ಲ ಕೇಳಿದಕ್ಕೆ ನಾನೇನ್ ಮಾಡ್ಬಿಟ್ಟಿದೀನಿ ಅಂತದ್ದು, ನೀನ್ ಆತರ ಎಲ್ಲ ಆಡೋದಕ್ಕೆ ನಾನೇನೋ ಅವ್ರ ಜೊತೆ ಹೋಗ್ಬಿಟ್ಟು ಏನಾದ್ರು ಮಾಡ್ಕೊಂಡ್ ಬಂದಿದ್ದೀನ, ಕ್ಯಾಶುವಲ್ ಆಗಿ ಲೈಕ್ ಮಾಡಿದ ಅಷ್ಟೇ ಅದು ಅಂತ ಎಲ್ಲ ಹೇಳಿ ನನ್ ತಲೆ ಮೇಲೆ ತಂದ. ಮತ್ತೆ ಅದು ನನ್ ತಪ್ಪೆ ಕೇಳಿದಕ್ಕೆ ಆತರ ಹಾಕ್ದ. ಮತ್ತೆ ಇನ್ನೊಂದ್ ಸ್ವಲ್ಪ ದಿವ್ಸ ಆದ್ಮೇಲೆ ಇವಾಗ ಹೆಂಗೆ ನನ್ನನ್ನು ಒಂಥರ ಅದು ತಪ್ಪು ದಾರಿಗೆ ಎಳಿಯಕ್ ನೋಡ್ತಾ ಇದ್ದಾನೆ, ನೋಡ್ದ. ಬಟ್ ಆದ್ರೆ ನಾನು ಒಂದು ಸ್ವಲ್ಪ ದಿವಸದಲ್ಲಿ ಎಚ್ಚರಿಕೆ ಆಗ್ಬಿಟ್ಟೆ, ಓಕೆ ಇದು ಬೇರೆ ತರಾನೇ ಆಗ್ಬಿಡತ್ತೆ, ನಾನು ಇಷ್ಟು ದಿವ್ಸನೇ ಹಿಂಗೆಲ್ಲ ಎಲ್ದಿರೋಳು ಯಾಕೆ ಇವಾಗ ಹಿಂಗೆಲ್ಲ ಇದ್ ಮಾಡ್ಕೋಬೇಕು, ಆತರ ಇದ್ ಬಂತು. ಆಮೇಲೆ ಇವಾಗ ಹೆಂಗೆ ಅಂತ ಅಂದ್ರೆ ಈ ತರ ಅಂದ್ರೆ ಅದೆಲ್ಲ ಕ್ಯೂರ್ ಆಗ್ತಿದೆ. ಅವ್ನ್ ಈಸ್ ಎಕ್ಸ್ಪೆಕ್ಟಿಂಗ್ ಮೀ ಟು ಗೋ, ಲೈಕ್ ಅವನ್ ಜೊತೆ ಹೋಗಿ ರೂಮಲ್ಲಿ ಆತರ ಇರ್ಲೇಬೇಕು ಆತರ. ನಾನ್ ಆಮೇಲೆ ಐ ಸೆಡ್ ಹಿಮ್ ಡೈರೆಕ್ಟ್ಲಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ, ಸೊ ಹಂಗೆ ಅಂತ ಅಂದ್ರೆ ನನಗೆ ಅದ್ ಇಲ್ದಿರ ಇರಕ್ ಆಗಲ್ಲ. ಯಾಕೆ ನಿನಗೆ ನಂಬಿಕೆ ಇಲ್ವಾ? ಒಂದು ಕಪಲ್ಸ್ ಅಂದ್ಮೇಲೆ ಒಂದು ರೊಮ್ಯಾನ್ಸ್ ವರ್ಗೂ ಓಕೆ, ಆದ್ರೆ ಇದೇ ಬೇರೆ ಅಲ್ವಾ. ನಮಗೆ ಇಷ್ಟ ಇದ್ರೆ ತಾನೇ ಅದಾಗತ್ತೆ. ಆತರ ಅದು ಇಲ್ಲ ಅಂತ ಅಂದ್ರೆ ನಮ್ಗೆ ಹೇಗೆ ಒಂದು ರೊಮ್ಯಾನ್ಸ್ ವರ್ಗೂ ಓಕೆ, ಯಾಕೆ ರೊಮ್ಯಾನ್ಸ್ ಮಾಡಕ್ ಆಗತ್ತೆ, ಆತರ ಮಾಡಕ್ ಆಗಲ್ವಾ ನಿನಗೆ ಅಂತ ಕೇಳ್ತಾನೆ. ಏನ್ ಹೇಳ್ಬೇಕು ನಾನು ಅದಕ್ಕೆ? ಅಂದ್ರೆ ನನ್ಗೆ ಯಾವ ತರ ಗಿಲ್ಟ್ ಫೀಲ್ ಮಾಡಿಸ್ಬಿಟ್ಟಿದಾನೆ ಅಂದ್ರೆ ಅವನ ಕೈಲಿ ನಾನು ರೊಮ್ಯಾಂಟಿಕ್ ಆಗು ನಾನು ಮುಟ್ಟಿಸ್ಕೊಂಡಿದ್ದೆ ತಪ್ಪಾಗೋಯ್ತಾ.
ಅಲ್ಲಿವರೆಗೂ ಬಂದ್ಬಿಟ್ಟಿದೀನಿ. ನನಗೆ ಫ್ಯಾಮಿಲಿಯಲ್ಲೂ ಫಸ್ಟ್ ಆಫ್ ಆಲ್ ತುಂಬಾ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ನನಗ್ ಫ್ಯಾಮಿಲಿಯಲ್ಲಿ ಎಲ್ಲ ಅಂದ್ರೆ ಹೆಂಗೆ ಅಂದ್ರೆ ಸ್ವಲ್ಪ ನಾನು ಆಕ್ಚುಲಿ ಸೊ ಹೆಂಗೆ ಅಂತ ಅಂದ್ರೆ ಈ ಕಡೆ ಓನ್ ಪೇರೆಂಟ್ಸ್ ಇದಾರೆ, ಬಟ್ ಎಲ್ಲೋ ಇದಾರೆ ಅಂದ್ರೆ ದೂರ ಇದಾರೆ ಫ್ಯಾಮಿಲಿಯಲ್ಲೇ ಆತರ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಇಲ್ಲಿ ನಮ್ಮನೇಲಿ ಹೆಂಗೆ ಅಂತ ಅಂದ್ರೆ ನಾನ್ ಇಲ್ಲಿ ಏನೇ ಕಾಲೇಜ್ ನಾನ್ ಮಾಸ್ಟರ್ಸ್ ಮಾಡ್ತಿದೀನಿ ನನಗೆ. ಸೊ ಅವ್ರು ಹೆಂಗೆ ಅಂತಂದ್ರೆ ಇವಾಗ ಕೆಲ್ಸ ಮಾಡಿನೇ ಹೋಗ್ಬೇಕು ಹಾಗೆ ಹೀಗೆ. ಇಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನನಗೆ ಆಕ್ಚುಲಿ ಇಲ್ಲಿ ಇರೋ ಮನೆಯಲ್ಲಿ. ಸೊ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಇಫ್ ಐ ವಾನ್ ಗೋ ಅಲ್ಲಿಗೆ ನನಗೆ ಅದೇ ಒಂದ್ ತಲೆಯಲ್ಲಿ ಇರುತ್ತೆ. ಸೊ ನನ್ ಪ್ರೆಷರ್ಸ್ ನನಗೆ ಇಲ್ಲೇ ತುಂಬಾ ಫೇಸ್ ಮಾಡ್ತಿದೀನಿ ನಾನು ಆಲ್ರೆಡಿ. ಅದ್ರ ಜೊತೆಲಿ ಈವನ್ ಲೈಕ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ ಈಸ್ ಮೇಕಿಂಗ್ ಟು ಮೀ ಟು ಸಫರ್ ತುಂಬಾ ಇನ್ನ ಜಾಸ್ತಿ ಸ್ಟಿಲ್ ಮೋರ್. ಅಂಡ್ ಇನ್ನೊಂದ್ ಹೆಂಗೆ ಅಂತ ಅಂದ್ರೆ ಲೈಕ್ ಮೊನ್ನೆ ಕೂಡ ಒಂದ್ ರೀಸೆಂಟ್ ಆಗಿ ವಿಚಾರ ಆಗಿದ್ದು, ಇವನು ಎಲ್ಲೋ ಇದಾನೆ ಅಂದ್ರೆ ಅವ್ರು ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರ ಗೊತ್ತಿರೋರ್ದು ಏನೋ ಹೊಡ್ಕೊಂಡಿದ್ದಾರೆ ಅಂತ ಅಲ್ಲಿದ್ದಾನೆ. ಬಟ್ ನನಗ್ ಹೇಳಿದ್ದು ಇಲ್ಲೆಲ್ಲೋ ಇದೀನಿ ಅಂತ. ಸೊ ನಾನು ಒಂದ್ ದಿವ್ಸ ಲೈಕ್ ಐ ಸ್ಕೋಲ್ಡೆಡ್ ಹಿಮ್, ನಿನಗೆ ಇರೋ ಹತ್ರ ಇದೀನಿ ಅಂತ ಹೇಳಿದ್ರೆ ಏನ್ ಆಗ್ಬಿಡ್ತಾ ಇತ್ತು ಅಂತ. ಆತರ ಹೇಳಿದಕ್ಕೆ ಏನ್ ನಿನಗೆ ಅಷ್ಟೊಂದ್ ಡೌಟಾ, ಹಂಗೆ ಹಿಂಗೆ ನಿನಗೆ ಇನ್ನೊಬ್ರ ಜೊತೆ ಎಲ್ಲೋ ಇದ್ಬಿಟ್ಟಿದೀನಿ ಅಂತ ನಿನಗೆ ಹಂಗೆ ಹಿಂಗೆ ಅಂತ ನನ್ ತಲೆ ಮೇಲೆ ತಂದ್ಬಿಟ್ಟು ಸರಿ ಆಯ್ತು ಲೀವ್ ಮೀ ಅಂತ ನನಗೆ ಹೇಳ್ದ. ಬಿಟ್ಟೋಗ್ಬಿಡು ನೀನು, ನಾನು ಇರಲ್ಲ ನಿನ್ ಜೊತೆ ಹಂಗೆ ಹಿಂಗೆ ಅಂತ ಹೇಳ್ದ. ಅಂಡ್ ಮೋರ್ ಓವರ್ ಇನ್ನೊಂದ್ ಏನಂದ್ರೆ ಮನಿ, ದುಡ್ಡು ತುಂಬಾ ಕೇಳ್ತಾನೆ ಆಕ್ಚುಲಿ, ತುಂಬಾ ಕೇಳ್ತಾನೆ. ನಾನ್ ಈ ನಡುವೆ ಅದೆಲ್ಲ ಅಲೋ ಮಾಡ್ತಿಲ್ಲ. ಫಸ್ಟ್ ಕೊಡ್ತಿದ್ದೆ, ನಾನೇ ಒಪ್ಕೋತೀನಿ ಕೊಡ್ತಿದ್ದೆ. ಬಟ್ ಈಗ ಬುದ್ಧಿ ಬಂದ್ಮೇಲೆ ನನ್ ಕೊಡ್ತಿಲ್ಲ. ಅದಕ್ಕೆ ಅಂದ್ರೆ ಅದು ಕೊಡ್ತಿಲ್ಲ. ಇನ್ನೊಂದೇನಂದ್ರೆ ಅವ್ನ್ ಕರ್ದಾಗೆಲ್ಲ ಹೋಗ್ತಿಲ್ಲ, ಅದು ಒಂದು. ಆಮೇಲೆ ಲೈಕ್ ಈ ತರ ಎಲ್ಲಾ ನೋಡ್ಬಿಟ್ಟು ಅವ್ನಿಗೆ ಹೆಂಗ ಆಗ್ಬಿಡಿದೆ ಅಂದ್ರೆ ಇವಾಗ ನನ್ನ ಮೇಲೆ ವಿರಕ್ತಿ ಬರಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಅವನಿಗೆ. ಇವಾಗ ಹೆಂಗಂತಾನೆ ಅಂತ ಅಂದ್ರೆ ಇರ್ಲಿ ಬಿಡು ಅಂದ್ರೆ ಮತ್ತೆ ಹಂಗ ಅಂದ್ಬಿಟ್ಟ. ಆಮೇಲೆ ಇರು ಬಿಟ್ಬಿಡು ಹಂಗೆ ಹಿಂಗೆ ಅಂದ್ಮೇಲೆ ಅಯ್ಯೋ, ಆಮೇಲೆ ನನ್ಗೆ ಒಂದ್ ಸ್ವಲ್ಪ ನಾನು ಎಮೋಷನಲ್ ಆಗ್ಬಿಡೆ. ಅಂದ್ರೆ ನನ್ಗೆ ಸಡನ್ ಆಗಿ ತಗೊಳಕ್ ಆಗಿಲ್ಲ ಅದನ್ನ. ಅದು ಇರ್ತೀವಲ್ಲ ಆ ಇದ್ರಲ್ಲಿ, ಅಂದ್ರೆ ಅವ್ರು ಹೋಗ್ಬಿಟ್ರೆ ನಮ್ಗೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ತರ ನಾವ್ ಆ ಇದ್ರಲ್ಲೇ ಇದೀನಿ ನಾನು. ಸೊ ಆ ತರ ಇದೀನಲ್ವಾ. ಸೊ ನಾನ್ ಸ್ವಲ್ಪ ಇನ್ನು ಆಳಕ್ಕೆ ಆತರ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನೀನ್ ಹಂಗೆಲ್ಲ ಟಯರ್ಡ್ ಆಗ್ಬೇಡ, ನನ್ಗೆ ನೀನಂದ್ರೆ ಇಷ್ಟ, ನೀನೆಲ್ಲೂ ನಾನೇನಕ್ ಬಿಟ್ಟು ಹೋಗ್ಬಿಡ್ತೀನಿ ನಿನ್ನ, ಸುಮ್ನೆ ಹೇಳ್ನೆ ಕಣೆ, ಹಂಗೆಲ್ಲ ಸೀರಿಯಸ್ ಆಗ್ಬೇಡ ಆ ತರ ಹೇಳ್ತಾನೆ. ನಿಮ್ಮ ಏಜ್, ಐ ಮೀನ್ ಸಾರಿ ಫಾರ್ ದ ಇಂಟರ್ನೆಟ್, ಅದು ನಿಮ್ಮ ಒಂದು ಜರ್ನಿ ಇದೆಯಲ್ಲ, ಎಷ್ಟು ವರ್ಷದಿಂದ ನಿಮ್ದು ಒಂದು ಜರ್ನಿ ಇತ್ತು? ಸೊ ಇವಾಗ ಆಲ್ಮೋಸ್ಟ್ 1.5 year ಆಗ್ತಾ ಬರ್ತಿದೆ. ಜಸ್ಟ್ 1.5 year ಅಷ್ಟೇ. ವಾಟ್ ಅಬೌಟ್ ದ ಹಿಸ್ ಏಜ್? ಅವರು ಬಂದು 22 ಸರ್. 22? ಹೌದು ಅಷ್ಟೇ. ಇನ್ನು ಅಷ್ಟೇ. ನಿಮ್ದು? ನನಗೂ ಸೇಮ್ ಆಸ್ ಇಬ್ರದ್ದು. ಅಂದ್ರೆ ನೀವು ಮೀಟ್ ಆಗಿದ್ದು ಕಾಲೇಜ್ ಅಲ್ಲ ಇಲ್ಲ ಅಂದ್ರೆ? ಆಕ್ಚುಲಿ ಇವನು ಬಂದು ನನಗಿಂತ 6 months ಚಿಕ್ಕ ಆಗ್ತಾನೆ ಆಕ್ಚುಲಿ. ಓಕೆ ಫೈನ್, ದಟ್ ಈಸ್ ಫೈನ್. ಏಜ್ ಇಸ್ ನಾಟ್ ಎ ಮ್ಯಾಟರ್. ನಾನು ಕೇಳ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ನಮ್ಮ ಅಕ್ಕ. ಇಲ್ಲ ಆಕ್ಚುಲಿ ಇವನು ಫಸ್ಟ್ ಸ್ಕೂಲ್ ಅಲ್ಲಿ ಇದ್ದ, ಬಟ್ ಆಗ ಬೇರೆ ಸೆಕ್ಷನ್ಸ್ ಇಲ್ಲ ಅಷ್ಟೊಂದೇನು ನಾವು ಜೊತೆ ಅಂದ್ರೆ ಅಷ್ಟು ಟಚ್ ಇರ್ಲಿಲ್ಲ. ಮತ್ತೆ ಕಾಲೇಜ್ ಅಲ್ಲಿ ಕ್ಲೋಸ್ ಆಗಿತ್ತು. ಅಂದ್ರೆ ಸೇಮ್ ಕಾಲೇಜ್? ಸೇಮ್ ಕಾಲೇಜ್ ನಾಗಾರ್ಜುನದಲ್ಲೇ. ಬಟ್ ಅವನು ಬೇರೆ ಸ್ಟ್ರೀಮ್ BCA, ನಂದು ಬೇರೆ ಸ್ಟ್ರೀಮ್, ನಾನು BCom ಹಾನರ್ಸ್. ಸೊ ಆ ಟೈಮಲ್ಲಿ ಪರಿಚಯ ಆಗಿತ್ತು. ಇವನಿಗೆ ಆಲ್ರೆಡಿ ಪಾಸ್ಟ್ ಇದೆ. ಓಕೆ ಫೈನ್, ಪಾಸ್ಟ್ ಇದೆ. ನನಗೆ ಅರ್ಥ ಆಯ್ತು ಹೆಂಗ ಪಾಸ್ಟ್ ನೀವು ಅದು ಹೇಳಿ ಅಂದ್ರೆ ನನಗೆ ಅರ್ಥ ಆಯ್ತು. ಅದಕ್ಕೆ ನಾನು ಕೇಳಿದ್ದೆ ಎಲ್ಲಿ ಹೆಂಗೆ ಪರಿಚಯ ಆಗಿದ್ದು ಅಂತ. ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಕ್ಲಾರಿಫೈ ಒನ್ ಥಿಂಗ್. ಇವಾಗ ಅವನು ಸೆಕ್ಷುಲಿ ಕೇಳ್ತಿದ್ದೇನೆ ಅನ್ನೋ ಒಂದು ಪಾಯಿಂಟ್ ಹೇಳಿದ್ರಲ್ಲ, ಅದು ಸ್ಟಾರ್ಟ್ ಮಾಡಿದ್ದು ಇಫ್ ಯು ಡೋಂಟ್ ಮೈಂಡ್ ನೀವ ಅವರ? ಇಲ್ಲ ಸರ್, ಅವನು ಅಲ್ವಾ? ಅವನು. ಅದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಇವಾಗ 1.5 year ಅಲ್ಲಿ ನಿಮ್ಮ ಜರ್ನಿಯಲ್ಲಿ 6 months ಆದಮೇಲೆ ಸ್ಟಾರ್ಟ್ ಆಗಿದ್ದಲ್ಲ? ಹೌದು 6 months ಆದಮೇಲೆ. 6 months ಆದಮೇಲೆ ಸ್ಟಾರ್ಟ್ ಆಗಿರೋದು? ಹೌದು. ಮೈ ಶೂರ್. ಸೊ ನಾನು ಹೇಳೋದು ಇಷ್ಟೇ, ನಾನು ಇದನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಈಸ್ ಎ ನಾಟ್ ಎ ಪರ್ಸನ್ ಇನ್ ಯೋರ್ ಲೈಫ್. ಅಂದರೆ ಅವನು ನಿಮಗೆ ಸೂಟಬಲ್ ಅಲ್ಲ. ಒಂದು ಗಾಯ್ ಆ್ಯಸ್ ಎ ನಾನು ಹುಡುಗನಾಗಿ, ಅಂದರೆ ಸೈಕಾಲಜಿಸ್ಟ್ ಆಗಿ ಯೋಚನೆ ಮಾಡಿಬಿಡಿ, ಥೆರಪಿ ಆಗಿ ಯೋಚನೆ ಮಾಡಿಬಿಡಿ. ಆ್ಯಸ್ ಎ ಹುಡುಗನಾಗಿ ಹೇಳ್ತಿದ್ದೀನಿ, 6 months ಆಫ್ಟರ್ ಈ ಒಂದು ಟಾಪಿಕ್ನ ತಂದು ನಿಮ್ಮ ಒಂದು ಹುಡುಗಿ ಮುಂದೆನೋ, ಒಂದು ಮಿಸ್ಸಸ್ ಯಾರೋ ಒಂದು ಹುಡುಗಿ ಮುಂದೆ ತಂದು ಇಡ್ತಿದ್ದಾನೆ ಅಂತಂದರೆ ಈಸ್ ಎ ನಾಟ್ ದ ಪರ್ಫೆಕ್ಟ್ ಗಾಯ್ ಫಾರ್ ಲವ್ ಆ್ಯಂಡ್ ಮ್ಯಾರಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಏನಂತ ನೀವು ಹೇಳಿದ್ರಂದರೆ ಪ್ರತಿಯೊಂದಕ್ಕೂ ನಾನೇ ದುಡ್ಡು ಕೊಡಬೇಕು ಅಂತ. ನೀವು ಸ್ಟೂಡೆಂಟು, ಅವನು ಸ್ಟೂಡೆಂಟು, ಅಟ್ಲೀಸ್ಟ್ ಬೇಸಿಕ್ ಕಾಮನ್ ಸೆನ್ಸ್. ಅವನು ಹುಡುಗ ಆಗಿ
ನಾನೇ ಹುಡುಗನಾಗಿ ಅವಳು ಹುಡುಗಿ ಹತ್ರ ಹೆಂಗೆ ಕೇಳಬೇಕು? ಹೌದು, ಅಂದರೆ ಒಂದು ಕಪಲ್ಸ್ ಅಂದಮೇಲೆ ಅವ್ರ ಹತ್ರ ಇದ್ದಾಗ ಇವ್ರ ಹತ್ರ ಇದ್ದಾಗ ಅವ್ರು ಶೇರ್ ಮಾಡ್ಕೊತಾರೆ. ಬಟ್ ಎವ್ರಿ ಟೈಮ್ ನೀವೇ ಕೊಡಬೇಕಾಗುವಂಥದ್ದು ದಟ್ ಈಸ್ ಅದು ಫೇರ್ ಅಂತ ಹೆಂಗೆ ಅಂತೀರಾ ನೀವು? ಹೌದು ಸರ್. ಇನ್ನೊಂದ್ ಏನ್ ಗೊತ್ತಾ, ಅವ್ನಿಗೆ ಹೆಂಗೆ ಅಂದ್ರೆ ನನ್ ಬ್ಯಾಕ್ ಗ್ರೌಂಡ್ ಗ್ರಿಪ್ ಸಿಕ್ಬಿಟ್ಟಿವೆ. ಅಂದ್ರೆ ಸ್ವಲ್ಪ ರಿಚ್ ಕಿಡ್, ಈ ಕಡೆ ಟ್ಯೂಷನ್ಸ್, ನನ್ಗೆ ಓನ್ ಅರ್ನಿಂಗ್ಸ್ ಅಂತ ನಮ್ಮ ಮನೇಲಿ ಇಸ್ಕೊಂಡ್ ನಾನು ಆಕ್ಚುಲಿ ಡಿಪೆಂಡ್ ಆಗಲ್ಲ. ಅಂದ್ರೆ ಆತರ ಇದೀನಿ ಅಂತ ಹೇಳ್ಬಿಟ್ಟು ಅಹಂಕಾರ ಬೀಳ್ಬಾರ್ದು ನಾನು. ಸೊ ಐ ಹ್ಯಾವ್ ಟು ಲೈಕ್ ನನ್ನ ಓನ್ ಒಂದು ಗ್ರಿಪ್ ಇಟ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಸೊ ಆ ರೀತಿ ಎಲ್ಲ ಮಾಡೋದಕ್ಕೆ ಅವನಿಗೆ ಹೆಂಗೆ ಅಂದ್ರೆ ಹಿಸ್ ಲೈಕ್ ಓಕೆ ದುಡ್ಡು 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 ಈ ತರ. ಡ್ರಿಂಕ್ಸ್ ಸ್ಮೋಕ್ ಎಲ್ಲ ಮಾಡ್ತಾನ ಅವನು? ಆಕ್ಚುಲಿ ಫಸ್ಟ್ ಎಲ್ಲ ಇತ್ತು, ಫಸ್ಟ್ ನನ್ನನ್ನು ಮೀಟ್ ಮಾಡಕ್ ಮುಂಚೆ ಎಲ್ಲ ಇತ್ತು. ಈಗ ಬಿಯರ್ ಅಂತೆ ಆತರ ಹೇಳೋದು, ಬಟ್ ಬಿಯರ್ ಅಂತ ನನಗೆ ಹೇಳೋದು. ಬಟ್ ನನ್ನ ಹಿಂದೆ ಏನಾಗುತ್ತೋ ಗೊತ್ತಿಲ್ವಲ್ಲ ಸರ್, ನಾನು ನೋಡಿಲ್ವಲ್ಲ. ಓಕೆ, ಲಾಸ್ಟ್ ಕ್ವಶನ್ ಅಷ್ಟೇ ನಂದಿದು. ನೀವು ಯಾವತ್ತಾದ್ರೂ ಅಂದ್ರೆ 6 months ಆಫ್ಟರ್ ಅಂದ್ರೆ 1.5 ವರ್ಷದಲ್ಲಿ ಯಾವತ್ತಾದ್ರೂ ಗೊತ್ತಿಲ್ದಿರೋ ಫಿಸಿಕಲಿ ಯಾವತ್ತಾದ್ರೂ ಮೀಟ್ ಆಗಿದ್ದೀರಾ? ಅಂದ್ರೆ ಫಿಸಿಕಲಿ ಆತರ ಎಲ್ಲ ನಾನು ಮೀಟ್ ಆಗಿಲ್ಲ ಸರ್. ಆಕ್ಚುಲಿ ಅವನು ನನಗೆ ಹೆಂಗೆ ಅಂದ್ರೆ ಅವನು ಕೇಳ್ತಾ ಇರ್ತಾನಲ್ವಾ, ಅಂದ್ರೆ ಎಲ್ಲಾದ್ರೂ ಇವಾಗ ಪಾರ್ಕ್ ಅಲ್ಲಿ ಆತರ ಎಲ್ಲ ಸಿಗ್ದಾಗ ಯೂಸ್ ಲೈಕ್ ಹಗ್ ಮಾಡೋದು ಅಥವಾ ಕಿಸ್ ಮಾಡೋದು ಈ ತರ ಇಲ್ಲ ಆತರ ಒಂದ್ ಸ್ವಲ್ಪ ಮೂವ್ ಆಗ್ತಾ ಇದ್ದ. ನನಗೆ ಒಂಥರ ಭಯ ಸ್ಟಾರ್ಟ್ ಆಗ್ಬಿಡೋದು ನನಗೆ. ಓಕೆ ಯಾಕೆ ತರ. ಆಮೇಲೆ ಇನ್ನೊಂದ್ಸತಿಗೆ ಆತರ ಟ್ರೈ ಮಾಡಿದಾನೆ ಅವನು. ಆಕ್ಚುಲಿ ತುಂಬಾ ಸತಿ ನನಗೆ ಆಕ್ಚುಲಿ ಟ್ರೈ ಮಾಡಿದಾನೆ, ಇಲ್ಲ ಹೋಗೋಣ ಹಂಗೆ ಹೀಗೆ ಅಂತ. ನಾನು ತಗೊಳಕ್ ಆಗಿಲ್ಲ, ತಗೊಂತಾನು ಇಲ್ಲ. ನನಗೆ ಅದೇ ಗೊತ್ತಾಗ್ತಿಲ್ಲ ಇವಾಗ, ಅದು ಯಾಕೆ ಇದು ಟ್ರೂ ಆಗಿದ್ದಾನ ನಿಜವಾಗ್ಲೂ. ಅವ್ನು ಹೆಂಗೆ ಅಂದ್ರೆ ಇವಾಗ ಆತರ ರೊಮ್ಯಾಂಟಿಕ್ ಆಗಿ ನಾನ್ ಮೂವ್ ಮಾಡ್ಬಿಟ್ನಲ್ಲ, ಅಂದ್ರೆ ಕಿಸಸ್ ಆಗ್ಲಿ ಹಗ್ ಆಗ್ಲಿ, ನಾನು ಇವತ್ವರೆಗೂ ಅವನ ಜೊತೆ ಐ ಹ್ಯಾವೆಂಟ್ ಈವನ್ ಲೂಸ್ ಮೈ ವರ್ಜಿನಿಟಿ ಇವತ್ವರೆಗೂ. ಅದಾಗ್ಲೇ ಇಲ್ಲ, ಆತರ ಆಗೇ ಇಲ್ಲ. ಬಟ್ ಇದಕ್ಕೆ ಅವ್ನು ಇವಾಗ ಹೆಂಗೆ ಅಂತ ಅಂದ್ರೆ ಈಸ್ ಲೈಕ್ ಏನು ನೀನ್ ಅವಾಗೆಲ್ಲ ರೊಮ್ಯಾನ್ಸ್ ಎಲ್ಲ ಇತ್ತು, ಇವಾಗ ಫಿಕ್ಸ್ ಮಾಡಿಸ್ಕೊಳಕ್ ಆಗಲ್ವಾ? ಓಕೆ, ಈಸ್ ಆಸ್ಕಿಂಗ್ ಓಪನ್ಲಿ. ಹಂಗೆ ಯಾಕೆ ಇಷ್ಟ ದಿವಸ ಜೊತೆಲಿ ಇದ್ದಾಗಿರ್ಲಿಲ್ವಾ ನಿನ್ಗೆ? ರೊಮ್ಯಾನ್ಸ್ ಮಾಡ್ದಾಗಿರ್ಲಿಲ್ವಾ ನಿನ್ಗೆ ಜೊತೆಲಿ? ರೊಮ್ಯಾನ್ಸ್ ಸೆಕ್ಸ್ ಇಟ್ ಹ್ಯಾಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆಫ್ ಕೋರ್ಸ್, ಅದು ಬೇರೆ ಇದು ಬೇರೆ. ಈ ತರ ಮಾಡ್ಬಿಡ್ತೀವಿ ಅಂದ ತಕ್ಷಣ ಇದಕ್ಕೂ ಹೋಗ್ಬಿಡ್ತೀವಿ ಅಂತ ಯಾವ ತರ ಅನ್ಕೋತಾರೆ ಅವರು? ಮೈನ್ಲಿ ಸೈಕಾಲಜಿಕಲ್ ಪ್ರಕಾರ ಒಂದು ವುಮೆನ್ ಆಗಲಿ ಮೆನ್ ಆಗಲಿ, ಬೇಸಿಕ್ಲಿ ಮೆನ್ನೇ ತೊಗೊತೀನಿ ನಾನು. ಬೇಸಿಕ್ಲಿ ಮೆನ್ ತೊಗೊಂಡಾಗ 6 months ಒಬ್ಬ 4 monthsಗೆ ವೆಯ್ಟ್ ಮಾಡ್ತಾನೆ, ಒಬ್ಬ 5 ಅಂದರೆ 5 ತಿಂಗಳಿಗೆ ವೆಯ್ಟ್ ಮಾಡ್ತಾನೆ. ಅಂದರೆ ಓವರ್ ಆಲ್ ದಿ ಕೇಸಸ್ ನಾನು ನೋಡಿರೋ ಪ್ರಕಾರ 6 ತಿಂಗಳವರೆಗೂ ವೆಯ್ಟ್ ಮಾಡ್ತಾರೆ ಬಾಯ್ಸ್. ಹೆಂಗೆ ಕೇಳಬೇಕು ಅಂತ. ಈ ಒಂದು ಪರ್ಟಿಕ್ಯುಲರ್ ಆಗಿ ಮೈಂಡಲ್ಲಿ ಇಟ್ಕೊಂಡು ಆಫ್ಟರ್ ದಟ್ 6 months ಆದಮೇಲೆ ಕೇಳ್ತಿದ್ದೇನೆ ಅಂತಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಈಸ್ ನಾಟ್ ಇನ್ ಜೆನ್ಯೂನ್. ಬಟ್ ಇನ್ನೊಂದು ಏನಂದರೆ ಆ ಏಜು ದಟ್ ಈಸ್ ನಾಟ್ ಎ ಲವ್, ದಟ್ ಈಸ್ ಎ ಇನ್ಫ್ಯಾಕ್ಚುಯೇಷನ್, ಅಟ್ರಾಕ್ಷನ್. ವೆನ್ ಯು ಆರ್ ಕಮ್ಮಿಂಗ್ ಟು 25, 24 ಈ ಒಂದು ಏಜಲ್ಲಿ ಯಾವಾಗ ಲವ್ ಅನ್ನೋ ಸ್ಟಾರ್ಟ್ ಆಗುತ್ತೆ, ದಟ್ ಈಸ್ ಅ ಪ್ಯೂರ್ ಲವ್. ಹೌದು, ನಿಜ. ಇದೆಲ್ಲ ಏನು ಗೊತ್ತಾ, ಬರೀ ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್ ಇಷ್ಟೇ. ಇವಾಗ ನೀವು ಹೇಳಿದ್ರಲ್ಲ ಮೆಂಟಲಿ ನಾನು ಬಿಡಬೇಕಾ ಇಲ್ವಾ ಅಂತ, ನಾನು ಹೇಳ್ತಿದ್ದೀನಿ, ನಾನು ಬೇರೆ ಮಾಡಬೇಕು ಅಂತಲ್ಲ, ಆ್ಯಸ್ ಎ ಸೈಕಾಲಜಿಸ್ಟ್ ಹೇಳ್ತಿದ್ದೀನಿ, ಬಿಟ್ಬಿಡಿ. ಈಸ್ ಅ ನಾಟ್ ಎ ಪರ್ಫೆಕ್ಟ್ ಗಾಯ್ ಫಾರ್ ಯುವರ್ ಲೈಫ್. ಹಂಗಂತ ಅವನು ಸೂಸೈಡ್ ಮಾಡ್ಕೊತಾನೆ ಅದು ಎಕ್ಸೆಟ್ರಾ ಇದನ್ನೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. ಅವ್ನು ಸೂಸೈಡ್ ಮಾಡ್ಕೊಳಂಗೆ ಇದ್ದಿದ್ರೆ ನಿನ್ನ ಬಿಟ್ಟೋಗು ಅನ್ನೋ ಒಂದು ಮಾತು ಅವನ ಬಾಯಿಂದ ಬರ್ತಿರ್ಲಿಲ್ಲ. 100%. ಯಾರೋ ಅಷ್ಟೇ. ಇಲ್ಲಿ ನಾನು ನೋಡಿರೋ ಪ್ರಕಾರ ಟ್ರೂ ಲವ್ ಆಗಿರೋ ಹುಡುಗರು ಮದುವೆ ಆಗೋವರೆಗೂ ನಾವು ಮಾಡೋದು ಬೇಡ ಅಂತ ಹೇಳ್ತಾನೆ. ರೊಮ್ಯಾನ್ಸ್ಗೆ ಒಪ್ಕೊಂಡಿದೀಯಾ, ನೀನು ಬಾ ರೂಮ್ಗೆ ಹೋಗೋಣ ಸೆಕ್ಸ್ ಮಾಡೋಣ ಅಂತ ಯಾವ ಹುಡುಗನೂ ಕರಲ್ಲ. ಅಂಥ ಕೇಸಸ್ ನಾನು ಇಲ್ಲಿವರೆಗೂ ನೋಡಿಲ್ಲ. ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಇದುವರೆಗೂ ನಾನು ನೋಡಿಲ್ಲ. ಯಾಕಂದರೆ ನಿನ್ನೆ ಒಂದು ಕೇಸ್ನ ಅಟೆಂಡ್ ಮಾಡಿದ್ದೆ, ಜಸ್ಟ್ ಮಡಿವಾಳದ ಹತ್ರ. ಸೇಮ್ ಸಿಚುವೇಶನ್ನು, ಅಂದರೆ ಓವರ್ ಆಲ್ ಟೋಟಲ್ ಡಿಫ್ರೆಂಟ್. ಆ ಹುಡುಗಿಗೆ ಬಂದು 21 ವರ್ಷ, ಆ ಹುಡುಗನಿಗೆ 19 years. ಇವನು ಅಂದರೆ ಅವ್ರ ಮನೆಗೆ ಹೋಗಿರೋದು, ಬಿಕಾಸ್ ಆಫ್ ಸ್ಟಡೀಸ್ಗೆ ಹೋಗಿರೋದು, ಎಕ್ಸಾಮ್ಸ್ ನಡೀತಿದೆಯಲ್ಲ ಡಿಗ್ರಿಗೆ ಹೋಗಿರೋದು. ಬಟ್ ಇವನು ಏನು ಮಾಡಿದ್ದಾನೆ, ಅವ್ನಿಗೆ ಹಾಲಲ್ಲಿ ಕೊಟ್ಟನೋ ಇದೇನು ಗೊತ್ತಿಲ್ಲ. ಬಟ್ ಅವ್ರ ಫ್ರೆಂಡ್ಸ್ ಜೊತೆನೇ ಹೋಗ್ಬಿಟ್ಟು
ಮೂವ್ ಮಾಡಿ ಬಂದಿದ್ದೇನೆ ಮೋರ್ ದೆನ್ 5 ಸೆಮ್ ಮಾಡಿರೋದು ಒಂದು ಹುಡುಗಿಗೆ 5 ಜನ ಹುಡುಗರು. ಈ ಕೇಸಸ್ಸಲ್ಲಿ ಅಲ್ಲೂ ಈಚೆ ಬರಲ್ಲ. ಹಿಂಗೆಲ್ಲ ಸಿಚುವೇಶನ್ಸ್ ಇದೆ, ಎಕ್ಸಾಂಪಲ್ ಕೊಡ್ತಿದ್ದೀನಿ. ಸೊ ಅದಕ್ಕೇನೆ ಹೇಳ್ತಿದ್ದೀನಿ, ಇದು ಟ್ರೂ ಲವ್ ಅಲ್ಲ. ನೀವು ಹಂಗೆ ಅಂದ್ಬಿಟ್ಟು ನಿಮ್ಮ ತನನ ಬಿಟ್ಬಿಟ್ಟು ಅವನಿಗೋಸ್ಕರ ಎಮೋಷನ್ ಆಗೋದು ಮತ್ತು ನೀವು ಅದನ್ನು ಡಿಪ್ರೆಷನ್ಗೆ ಹೋಗೋದು, ದಟ್ ಈಸ್ ನಾಟ್ ಎ ಫೇರ್. ನೀವು ಯಾಕಂದ್ರೆ ನೀವು ಆಸ್ ಎ ಡಿಗ್ನಿಟಿ ನೀವು ಮೇಂಟೈನ್ ಮಾಡಬೇಕಲ್ವಾ? ಹೌದು ಸರ್, ಟ್ರೂ. ಅದು ಆಕ್ಚುಲಿ ಟ್ರೂ. ನಾನು ಅದು ಕೂಡ ಓಪನ್ ಆಗಿ ಹೇಳಿದ್ದೀನಿ. ನೋಡು, ನಾನು ಆಕ್ಚುಲಿ ಈಗ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಫೈನಲ್ ಸೆಮ್ ನೆಕ್ಸ್ಟ್. ಸೊ ನಾನು ನನ್ಗೆ NET ಇದೆ, KCET ಇದೆ, PhD ಇರುತ್ತೆ. ನಾನು ಐ ಹ್ಯಾವ್ ಟು ಮೇಂಟೈನ್ ಸಮ್ ಎಥಿಕ್ಸ್ ನನ್ನ ಲೈಫಲ್ಲಿ. ನಾನು ಹೆಂಗಂದ್ರೆ ಹಂಗೆ ಇರಕ್ ಆಗಲ್ಲ ಅಪ್ಪ. ನಾನೊಬ್ರಿಗೆ ಬುದ್ಧಿ ಹೇಳೋಳಾಗ್ತಾ ಇರ್ತೀನಿ ಆಮೇಲೆ, ಅಲ್ವಾ? ಹಲೋ, 100%. ಸೊ ಅದನ್ನ ಬಿಟ್ಬಿಟ್ಟು ಈಗ ನಾನೇ ಈ ತರ ಎಲ್ಲ ನಾನು ಮಿಸ್ಬಿಹೇವ್ ಮಾಡ್ಕೊಂಡು ನನ್ನ ಲೈಫ್ನೇ ನಾನು ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಟು ನನ್ನ ತನ ನಾನು ಬಿಟ್ಕೊಟ್ಬಿಟ್ಟು ನಿನ್ನ ಹತ್ರ ಇಟ್ಬಿಟ್ರೆ ನನಗೆ ಯಾರು ಇದ್ ಮಾಡ್ತಾರೆ? ಆಮೇಲೆ ಇವಳೇ ಸರಿ ಇಲ್ಲ, ಇವಳೇ ನಮ್ಗೆ ಬುದ್ಧಿ ಹೇಳಕ್ ಬರೋದು ಅಂತಾರೆ ಅಲ್ವಾ? ನಾನು ಅದನ್ನೇ ಹೇಳಿದ್, ನಾನು ಹೇಳಕ್ ಆಗಲ್ಲ ಅಂದ್ಬಿಟ್ಟು ನಿಮ್ಮ ಬಾಯಿಂದ ನೀವೇ ಹೇಳಿದೀರಾ. ಹೌದು. ಇನ್ನೊಂದು, ಇವಾಗ ಈ ಮ್ಯಾಟರ್ಸ್ ಅಂದ್ರೆ ಇವಾಗ ನೀವು ಲವ್ ಮಾಡಿರೋದು 1.5 ವರ್ಷದಲ್ಲೇ ನಿಮ್ಗೆ ಇಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂತಂದ್ರೆ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಥಿಂಕ್, ನಾನು ಮಾಡ್ತಿರೋದು ಸರಿನಾ ತಪ್ಪ? ಯಾಕಂದರೆ ಜಸ್ಟ್ 1.5 ವರ್ಷ ಅಷ್ಟೇ. ಯಾಕಂದರೆ ನಿಯರ್ ಇಲ್ಲಿ ಮಡಿವಾಳ ಅಂತ ಒಂದು ಊರಿದೆ. ಆ ಊರಲ್ಲಿ ಮನು ಅಂತ ಒಂದು ಹುಡುಗ ಇದ್ದಾನೆ. 18 ಇಯರ್ಸ್ ಲವ್ ಬಿಕಾಸ್ ಆಫ್ ಒಂದೇ ಒಂದು ಮಾತು. ಹುಡುಗನ ನೋವಾಗಿರೋದು, ಹುಡುಗಿ ಹೇಳಿರೋದು ಏನು ಗೊತ್ತಾ? ನಿಮ್ಮ ಮನೇಲಿ ಹಸುಗಳಿದೆ, ನಿಮ್ಮ ಮನೇಲಿ ಗಂಜಲ ಸ್ಮೆಲ್ಲು, ಸೆಗಣಿ ಸ್ಮೆಲ್ಲು, ಅಂದರೆ ಆ ಸ್ಮೆಲ್ಗೋಸ್ಕರ 18 ವರ್ಷದ ಲವ್ನ ಬ್ರೇಕಪ್ ಮಾಡ್ಕೊಂಡು ಹೋಗಿರೋಂಥ ಉದಾಹರಣೆ. ಹಿಂಗೆಲ್ಲ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಈಸ್ ಎ ನಾಟ್ ಗುಡ್. ಇಷ್ಟನ್ನ ಹೇಳಿ ನೀವು ಒಂದು ಅಂದರೆ ಇವಾಗ ನೀವು ಲವ್ ಮಾಡಿರೋ ವಿಚಾರ ಯಾರ್ಯಾರಿಗೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತು? ಆಕ್ಚುಲಿ ನನ್ನ ಕ್ಲೋಸ್ಡ್ ಒನ್ಸ್ ಬಿಟ್ರೆ ಇದು ಯಾರಿಗೂ ಗೊತ್ತಿಲ್ಲ. ಅವನ್ ಹಬ್ಕೊಂಡ್ ಬಂದಿದ್ದಾನೆ. ಅವ್ನ್ ಗೊತ್ತಲ್ವಾ, ಹುಡುಗರು ಇರ್ದಿರುತ್ತಲ್ವಾ ಸಾಮ್ರಾಜ್ಯ, ಅವನ ಜಾತಿಗೆ ಸೇರಿರೋ ನಮ್ಮ ಹುಡುಗಿ ಮಚ್ಚ, ನಂಡು ಮಚ್ಚ, ಈ ತರ ಅವ್ರಿಗೆ ತುಂಬಾ ಜನ ಆಗಿದೆ. ಇವಾಗ ಆಚೆ ಹೋದ್ರು ನನ್ನ ಮೇಲೇನೆ ಅದು ಬ್ಲೇಮ್ ಬರೋದ್ ನನಗೆ ಗೊತ್ತು. ಅಂದ್ರೆ ಹುಡುಗಿರೇ ಬಿಟ್ಟು ಹೋಗ್ತಾರೆ. ಡೆಫಿನೆಟ್ಲಿ. ಬಟ್ ರಿಯಾಲಿಟಿ ಗ್ರೌಂಡ್ ಅಲ್ಲಿ ಏನು ಗೊತ್ತಾಗಲ್ವಲ್ಲ, ಸೊಸೈಟಿ ಗೊತ್ತಾಗಲ್ಲ. ಸೊ ಅದು ಬರುತ್ತೆ. ಸೊ ಇದು ಥಿಂಗ್ ಆಕ್ಚುಲಿ ನನಗೆ ಅದೇ ಇವಾಗ ನನಗೆ ಅವನ್ಗೆ ಹೆಂಗ್ ಹೇಳೋದು ನನಗೆ ಅದು ಗೊತ್ತಾಗ್ತಿಲ್ಲ. ಅಂದ್ರೆ ಇವಾಗ ನಾನು ಒಂದು ಮೂಮೆಂಟ್ಗೋಸ್ಕರ ಅಂದ್ರೆ ನಾನು ಇವಾಗ ವೇಟ್ ಮಾಡ್ಬೇಕಾ? ಅವ್ನ್ ಇವಾಗ ಆಕ್ಚುಲಿ ಇನ್ನೇನ್ ಹತ್ರದಲ್ಲ ಅವ್ನ್ ಮತ್ತೆ ಕೇಳ್ತಾನೆ, ಅದ್ ನನಗೆ ಗೊತ್ತಾಗ್ತಿದೆ. ಡೇ ಬೈ ಡೇ ಅವ್ನ್ ಮತ್ತೆ ಅದನ್ನ ಅಂದ್ರೆ ಚೂಟ್ ಮತ್ತೆ ತೆಗಿತಾ ಇದ್ದಾನೆ ಅವನು. ಆ ಮೂಮೆಂಟ್ ಇಟ್ಕೊಂಡು ನಾನು ಅವನ ಹತ್ರ ಹೇಳ್ಬಿಡ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೇಕಾ? ನನಗೆ ಅದು ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಇಷ್ಟೊಂದು ಕ್ಲಾರಿಟಿಯಾಗಿ ನಾನೇ ಕೊಡ್ತೀನಿ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ಮೂಮೆಂಟ್ವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ನಾನು ನಿಮ್ಮನ್ನ ದೂರ ಮಾಡ್ತಿದ್ದೀನಿ ಅಂತ ಅನ್ಕೊಂಬೇಡಿ. ಯಾಕಂದ್ರೆ ತುಂಬಾ ಕೇಸಸ್ ನೋಡಿರೋದ್ರಿಂದ ಹೇಳ್ತಿದ್ದೀನಿ, ಅನುಭವದಿಂದ. ಮೂಮೆಂಟ್ಗೋಸ್ಕರ ಕೇಳಬೇಡಿ. ಅವನೇನಾದ್ರೂ ಫೋನ್ ಮಾಡಿದಾಗ, ನೋಡು ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ, ನೀನು ಇದೇ ರೀತಿ ಸೆಕ್ಸ್ ಬೇಕು ಅಂತಂದ್ರೆ ನಿನ್ನ ಲೈಫ್ನ ನೀನು ನೋಡ್ಕೊ. ನನಗೆ ಐ ಹ್ಯಾವ್ ಮೈ ಗೋಲ್ಸ್. ಸೊ ನನ್ನ ಗೋಲ್ಸ್ ಕಡೆ ಹೋಗಬೇಕು. ನನಗೆ ನನ್ನದೇ ಆದ ಒಂದು ಡಿಗ್ನಿಟಿ ನಾನು ಮೈಂಟೈನ್ ಮಾಡ್ಕೊಂಡು ನಾನು ಸಕ್ಸಸ್ ಆಗಬೇಕು ಲೈಫಲ್ಲಿ. ನಿನಗೆ ಬೇಕು ಅಂತಂದರೆ ಅದಕ್ಕೆ 100 ದಾರಿ ಇದೆ, ನೀನು ಅಲ್ಲಿ ನೋಡ್ಕೊ. ಇಲ್ಲ ವೆಯ್ಟ್ ಮಾಡ್ತೀನಿ, ನನಗೋಸ್ಕರ ಇರ್ತೀನಿ ಅಂತಂದರೆ ಹೀರೋ. ಬಟ್ ನಾನು ಸಕ್ಸಸ್ ಆಗೋವರೆಗೂ ನನ್ನ ಕಾಂಟ್ಯಾಕ್ಟ್ ಇರಬೇಡ. ದಿಸ್ ಇಸ್ ಅ ಲಾಜಿಕ್. ನನ್ನ ಡಿಸ್ಟರ್ಬ್ ಮಾಡಬೇಡ. ನಾನು ಸಕ್ಸಸ್ ಆದರೆ ನೀನು ನನ್ನ ಬಿಟ್ಟೋದ್ರು, ಇಲ್ಲಾಂದರೆ ನಿನಗೇನಾದರೂ ಕಷ್ಟ ಬಂದರು, ನನಗೇನಾದರೂ ಕಷ್ಟ ಬಂದರು, ನನ್ನ ಎಜುಕೇಷನ್ ನನ್ನನ್ನು ಕಾಪಾಡುತ್ತೆ. ನೀನೂ ಓದ್ತಾ ಇಲ್ಲ, ನಾನು ಓದೋಕ್ಕೆ ಬಿಟ್ಟಿಲ್ಲ ಅಂತಂದರೆ ಲೈಫಲ್ಲಿ ಸೆಟಲ್ ಆಗೋಕ್ಕಾಗಲ್ಲ. ದಿಸ್ ಇಸ್ ಅ ಮ್ಯಾಟರ್. ಇದನ್ನು ಕ್ಲಿಯರ್ ಮಾಡಿಕೊಂಡು ಅವ್ನಿಗೆ ಹೇಳಿ, ಒಳ್ಳೆಯವನಾಗಿ ಇರ್ತೀನಿ ಅನ್ನೋನು ಇರ್ತಾನೆ, ಅದು ಡಿಸ್ಟರ್ಬ್ ಮಾಡ್ದಿರಾ. ಇಲ್ಲ ನನಗೆ ಬೇಕು, ಸಮ್ಟೈಮ್ಸ್ ಒಂದು 3 ತಿಂಗಳು 4 ತಿಂಗಳಾದ್ಮೇಲೆ ಸೈಲೆಂಟ್ ಆಗಿದ್ದು ಮತ್ತೆ ಅದೇ ಖ್ಯಾತೆ ತೆಗೆದ್ರೆ ಈಸ್ ನಾಟ್ ಎ, ನಿಜ ಹೇಳ್ತೀನಿ, ಅವ್ನ ಗಂಡು ಜಾತಿಗೆ ಅವಮಾನ. ಇದನ್ನ ಹೇಳಿ. ಯಾಕಂದರೆ ನೀವು ಟೈಮ್ಗೋಸ್ಕರ ವೆಯ್ಟ್ ಮಾಡೋದು ಅದು ಫೂಲಿಶ್ನೆಸ್ ಆಗುತ್ತೆ. ಯಾಕಂದರೆ ಈಗ ಎಕ್ಸಾಮ್ ಟೈಮ್ಸು, ಯಾಕಂದರೆ ನಮಗೂ ಈಗ ಆಗ್ತಿರೋದ್ರಿಂದ ವೆಯ್ಟ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಮೈಂಡ್ ಅನ್ನೋದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಎಕ್ಸಾಮಲ್ಲಿ ಕಮ್ಮಿ ಮಾರ್ಕ್ಸ್ ಬಂದರೆ ನಮ್ಮ ಕ್ಲಾಸಲ್ಲಿ ನಾವು ಎಷ್ಟು ಓದಿದ್ರು ಕಡಿಮೆನೇ. ಯಾಕಂದರೆ ನಾನು ಓದಿದಾಗ ಇಷ್ಟು ನಾನು ಕಷ್ಟಪಟ್ಟಿದ್ದೇ ಇಲ್ಲ, ಅಷ್ಟು ಕಷ್ಟಪಡ್ತಿದ್ದೆ ಎಕ್ಸಾಮ್ಸ್ ಪಾಸ್ ಮಾಡೋದಕ್ಕೆ. ಅಂಥದ್ರಲ್ಲಿ ಲವ್ವು, ಕೇರಿಂಗು ಎಕ್ಸೆಟ್ರಾ
ಇದೆಲ್ಲ ಬುಲ್ಶಿಟ್ ಅನ್ಸುತ್ತೆ ನನಗೆ. ಹೌದು, ಅಯ್ಯೋ ಟ್ರೂಲಿ ಸರ್, ನಾನು ಹಂಗೆ ಇದ್ದಿದ್ದು ಆಕ್ಚುಲಿ, ಲಿಟ್ರಲಿ. ಆಕ್ಚುಲಿ ನಾನು ಹೆಂಗೆ ಅಂದ್ರೆ, ನಾನು ತುಂಬಾ ಸ್ಟಾರ್ಮ್ಸ್ ನೋಡ್ಬಿಟ್ಟೆ ನನ್ನ ಲೈಫಲ್ಲಿ, ಒಂದೊಂದೊಂದೊಂದೇ. ನನಗೆ ಅದೇನೋ ಹೇಳ್ತಾರಲ್ಲ, ಚಿಕ್ಕ ವಯಸ್ಸಲ್ಲೇ ತುಂಬಾ ಕಷ್ಟಗಳು ನೋಡಿದ್ರಿಂದ ಒಂದ್ ಮೆಚುರಿಟಿ ಬಂದ್ಬಿಡ್ತು ಅರ್ಲಿ ಏಜ್ಗೆ. ಐ ಡೋಂಟ್ ನೋ ವೈ ಡಿಡ್ ಐ ಫಾಲ್ ಫಾರ್ ದಿಸ್ ಗೈ ಅಂತಾನು ನನಗೆ ಗೊತ್ತಿಲ್ಲ. ಅಂಡ್ ವೈ ಆಮ್ ಐ ಡೂಯಿಂಗ್ ನನ್ ಇವಾಗ ನಾನ್ ಎಲ್ಲಾರ್ಗು ಆಕ್ಚುಲಿ ಏನಾದ್ರು ಆದ್ರೆ ನನ್ನ ಹತ್ರ ಬರ್ತಾರೆ, ಹಿಂಗಾಗಿ ಏನ್ ಮಾಡುದು ಅಂತ. ನಾನ್ ಇವತ್ತು ನನ್ಗೆ ಕೂತ್ಕೊಂಡು ನನಗೊಬ್ರಿಗೆ ಹೇಳ್ತಾ ಇದ್ರೆ ನನ್ಗೆ ಈ ತರ ಆಗ್ತಿದೆ, ನಾನು ಎಷ್ಟು ಡೌನ್ ಲೆವೆಲ್ ಬಂದಿರ್ತೀನಿ ನೀವೇ ಯೋಚನೆ ಮಾಡಿ. ಬಿಕಾಸ್ ಆಫ್ ಸೆಕ್ಸ್, ಬಿಕಾಸ್ ಆಫ್ ರೀಲ್ಸ್, ಬಿಕಾಸ್ ಆಫ್ ಬಾಯ್, ಇಷ್ಟೇ. ಇದ್ರಿಲ್ಲ ಒಂದು ಹುಡುಗಿ ಇದರಿಂದ ಒಳ್ಳೆಯವಳು ಆಗ್ಬೋದು, ಕೆಟ್ಟೋಳು ಆಗ್ಬೋದು, ಅಂಡ್ ಥರ್ಡ್ ಅಂದ್ರೆ ಮೂರನೇ ದಾರಿನೂ ಹಿಡಿಬೋದು ಹುಡುಗಿ ಅನ್ನೋಗಳು. ಯಾಕಂದ್ರೆ ನಾನು ನೀವು ಎಜುಕೇಟೆಡ್ ಆಗಿರೋದ್ರಿಂದ ನಾನು ಎಜುಕೇಟೆಡ್ ಆಗಿರೋದ್ರಿಂದ ಹೇಳ್ತಿದ್ದೀನಿ. ಒಂದು ಹುಡುಗಿಗೆ ಒಂದು ಹುಡುಗ ಸೆಕ್ಸ್ ಮಾಡಕ್ಕೆ ಕರಿತಿದ್ದಾನೆ, ಒಂದು ಹುಡುಗಿ ಅಂದರೆ ಅವಳ ಒಪ್ಕೊಂಡು ಹೋಗಿ ಸೆಕ್ಸ್ ಮಾಡ್ಕೊಂಡ್ಬಿಟ್ರು, ಆಗ ಆ ಹುಡುಗಿಗೆ ಏನೋ ಸ್ಯಾಟಿಸ್ಫೈ ಆಗಿಲ್ಲ ಅಂತಂದರೆ ಆ ಹುಡುಗನ ಮೇಲೆ ಇರೋ ಒಪಿನಿಯನ್ ಹೋಗುತ್ತೆ. ನಂಗೆ ಸುಖ ಕೊಡಲ್ಲ ಅಂದ್ಬಿಟ್ಟು ಇಲ್ಲಿಗಲ್ ರಿಲೇಷನ್ಶಿಪ್ಗೆ ಹೋಗ್ತಾರೆ. ಇಲ್ಲಿಗಲ್ ರಿಲೇಷನ್ ಅದು ಬ್ರೇಕಪ್ ಸೆಕೆಂಡ್ರಿ, ಇಲ್ಲಿಗಲ್ ರಿಲೇಷನ್ಶಿಪ್ ಕಡೆ ಹೋಗ್ತಾರೆ. ಅವಾಗ ಇದ್ದಿದ್ದು ವರ್ಸ್ಟ್ ಆಗಲ್ವಾ? ಹೌದು ಸರ್, ನಿಜ. ಹುಡುಗರಿಗೇನೋ ನೆಲ ಗುದ್ದು ಏನೋ ತರಿಸ್ಬಿಡ್ತೀನಿ ನೀರು, ಸಮಥಿಂಗ್ ದೇ ವಿಲ್ ಸೇ. ಬಟ್ ರಿಯಾಲಿಟಿ ಬಂದರೆ ಅದು ಯಾರ ಕೈಲಿಂದ ಏನೂ ಆಗಲ್ಲ. ಬಟ್ ಹುಡುಗರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಬಿಕಾಸ್ ಆಫ್ ದ ಸೊಸೈಟಿ ಈಸ್ ಗೋಯಿಂಗ್ ಅಪ್ ಬುಲ್ಶಿಟ್. ಬಟ್ ಯಾರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಬಟ್ ರಿಯಾಲಿಟಿ ಗ್ರೌಂಡಲ್ಲಿ ಹೋಗ್ತಿರೋದು ಇದೇನೆ. ಇವಾಗ ನಾನು ಏನು ಹೇಳಿದ್ನೋ, ಅಂದರೆ ನಿಮ್ಮ ಲೈಫ್ನ ನೀವು ನೋಡ್ಕೊಳ್ಳಿ. ಯಾಕಂದರೆ ಲೈಫ್ ಹೆಂಗಿರುತ್ತೆ ಅಂತ ನಮ್ಮ ಕೈಲೂ ಏನಿರಲ್ಲ. ಯಾಕಂದರೆ ಇವತ್ತಿರೋ ಲೈಫ್ ಅಂದರೆ ಇವತ್ತಿರೋ ಪ್ರಾಣ ನಾಳೆ ಇರಲ್ಲ ಅಂತ ನಮಗೆ ಗೊತ್ತಿರಲ್ಲ. ಅವನ ಮೇಲೆ ಡಿಪೆಂಡ್ ಆಗೊಂಡು ನೀವು ಅವನು ಇರ್ತಾನೋ ಇರೋಲ್ಲ ಸೆಕೆಂಡ್ರಿ. ಅವ್ನು ಇರ್ತಾನೆ ಅನ್ನೋದು ಕೂಡ ಅದು ಒಂಥರ ನನಗೇನೋ ನಂಬಿಕೆನೂ ಇಲ್ಲ. ಯಾಕಂದರೆ ಟ್ರೂ ಲವ್ ಮಾಡಿರೋನು ಯಾರು ಬಾ ಸೆಕ್ಸ್ ಮಾಡೋಣ ಅಂತ ಯಾರೂ ಕರೆಯಲ್ಲ. ಯಾಕಂದರೆ ನನಗೂ ಫ್ರೆಂಡ್ಸ್ ಇದ್ದಾರೆ, ದೇ ಆರ್ ಲವಿಂಗ್ ಟುಗೆದರ್ ಆ್ಯಂಡ್ ದೇ ಆರ್ ಆಸಮ್ ಆಗಿದೆ ಲವ್ ಮಾಡ್ತಿದ್ದಾರೆ. ಇದುವರೆಗೂ ಅವ್ರ ಮಧ್ಯದಲ್ಲಿ ಬಾ ಸೆಕ್ಸ್ ಮಾಡೋಣ ರೂಮ್ಗೆ ಹೋಗಲ್ಲ ಅಂತ ಯಾರೂ ಕರ್ಕೊಂಡಿಲ್ಲ. ನಾನು ನೋಡಿರೋ ಪ್ರಕಾರ ಸೆಕ್ಸೇ ಬೇಕು ಅಂತಂದರೆ ಅವನಿಗೆ 100 ದಾರಿ ಇದೆ. ಲೆಟ್ ಹಿಮ್ ಹಿ ಗೋ. ಅದನ್ನು ಅವನಿಗೆ ಕ್ಲಾರಿಟಿ ಕೊಟ್ಬಿಡಿ, ನನ್ನ ಕೈಲಿ ಆಗ್ತಿಲ್ಲ ಈ ರಿಲೇಷನ್ಶಿಪ್ನೆಲ್ಲ. ಅಂದರೆ ನಮ್ಮ ಡ್ಯಾಮ್ ಶೂರ್ ಐ ಆಮ್ ನೋ ವೆರಿ ವೆಲ್ ಈ ಸೊಸೈಟಿ ಅನ್ನೋದು ಹುಡುಗಿರ ಮೇಲೆ ಎತ್ತಾಕುತ್ತೆ. ಯಾಕಂದರೆ ಇಲ್ಲಿ ಎಷ್ಟೇ ಆಗಲಿ ಹುಡುಗರದ್ದು ಎಷ್ಟು ತಪ್ಪಿರುತ್ತೋ ಹುಡುಗಿರ್ದು ಅಷ್ಟೇ ತಪ್ಪಿರುತ್ತೆ. ಯಾಕಂದರೆ ಇವಾಗ ನಿಮ್ಮ ಕೇಸಲ್ಲಿ ಬಂದಾಗ ನಾರ್ಮಲಿ ಹುಡುಗನ ತಪ್ಪಿರೋದ್ರಿಂದ ನಾನು ಹೇಳ್ತೀನಿ. ಯಾಕಂದರೆ ನಾನು ಒಂದು ಸೈಡ್ ಕೇಸ್ನ ಯಾವತ್ತೂ ತಗೊಳ್ಳಲ್ಲ. ನಾನು ಅದಕ್ಕೇ ಕೇಸ್ ಹಿಸ್ಟ್ರಿ ತೊಗೊತೀನಿ. ಕೇಸ್ ಹಿಸ್ಟ್ರಿ ಬಂದಾಗ ನಾನೇ ಹೇಳಿದ್ನಲ್ಲ 6 ಮಂತ್ ಆದಮೇಲೆ ಅಲ್ವಾ ಇನ್ನು ಈ ಟಾಪಿಕ್ ತೆಗ್ದಿದ್ದು ಬಾ ಸೆಕ್ಸ್ ಮಾಡೋಣ ಅಂತ. ಬಿಕಾಸ್ ಆಫ್ ಅವ್ನು ಆಗಿರೋ ಪಾಸ್ಟಲ್ಲಿ ಏನಾಗಿರುತ್ತೋ ಅದನ್ನು ಅವ್ನು ಅಲ್ಲಿ ಮಾಡ್ಕೊಂಡು ಬ್ರೇಕಪ್ ಮಾಡಿ ಮತ್ತೆ ನಿಮ್ಮ ಹತ್ರ ಬಂದು ಮತ್ತನ್ನೇ ಅದೇ ಅಂದ್ಕೊಂಡು ಮಾಡ್ತಿದ್ದಾನೆ. ಸೇಮ್ ಥಿಂಗ್ ತುಂಬ ನೋಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಗೋಲ್ಸ್ ಕಡೆ ನೀವು ಫೋಕಸ್ ಮಾಡಿ. ಅದೇ ಅಂದ್ರೆ ಅವ್ನ್ ಪಾಸ್ಟ್ ಇದ್ದು ಅದು ಎಲ್ಲ ಮುಗಿಸಿ ಮತ್ತೆ ಇದು ಬ್ರೇಕ್ ಆಯ್ತು 100%. ಆಕ್ಚುಲಿ ಸರ್ ಇನ್ನೊಂದು ಹೇಳ್ಬೇಕು ನಿಮ್ಗೆ, ನಾನು ಮರ್ತೆ ಹೇಳೋದು. ಅವನು ಆಕ್ಚುಲಿ ಆ ಪಾಸ್ಟ್ ಅಲ್ಲಿ ಬ್ರೇಕಪ್ ಆಗಿ 1 year ಆಗಿದೆ ಗೊತ್ತಾ ಸರ್. ಆ ಕ್ಯಾಪ್ ಅಲ್ಲಿ ಅವ್ನು ನನಗೆ ಕಮೆಂಟ್ ಆದ್ಮೇಲೆ ಸ್ವಲ್ಪ ವಿಚಾರಗಳು ಗೊತ್ತಾಗಿದೆ. ಏನು ಅಂತಂದ್ರೆ ಅವ್ನು ಬೇರೆ ಹುಡುಗಿರ ಜೊತೆನೂ ಆತರ ಸೆಕ್ಷುವಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತೆ. ಇಂಥವರು ಖಂಡಿತ ಇದ್ದೇ ಇರ್ತಾರೆ. ನನ್ಗೆ ಈ ತರ ಕೂಡ ನನಗೆ ನ್ಯೂಸ್ ಬಂತು ಸ್ವಲ್ಪ ಕಡೆಯಿಂದ. ಅವ್ನ ಪ್ರಾಪರ್ ನೇಟಿವ್ ಯಾವುದು? ಅವ್ನ ಪ್ರಾಪರ್ ನೇಟಿವ್ ಬಂದು ಇದು ಸರ್ ಆಂಧ್ರ. ಅದ್ರಲ್ಲಿ ಅದೇ ಇದು ಕದಿರಿ ಬರುತ್ತಲ್ವಾ ಅಲ್ಲಿ. ಅವ್ರ ತಾಯಿಯವ್ರು ಬಂದು ಬಾಗೇಪಲ್ಲಿ ಸೈಡ್, ಅವ್ರ ತಂದೆ ಬಂದು ಆ ಕಡೆ ಕದಿರಿ. ಸೆಟಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಸೆಟಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಅವ್ರ ತಾಯಿಗೆ ಆಕ್ಚುಲಿ ಅವನಿಗಿರೋ ಕಷ್ಟಕ್ಕೆ ಅವ್ನ ಈ ಕಡೆ ಎಲ್ಲ ತಲೆನೇ ಹಾಕಬಾರ್ದು, ಲವ್ ಅನ್ನೋ ಕಡೆನೆ ತಲೆನೇ ಹಾಕಬಾರ್ದು ಅನ್ಸುತ್ತೆ. ಅವ್ರ ತಾಯಿ ದುಡ್ಡು ರೆಂಟು ಅದೂನು 5,000, ಅವ್ರು ಇರೋ ಮನೆ ಬಾಡಿಗೆ ಸಹ 5,500 7,000. ಅಂತದ್ರಲ್ಲಿ ಇಷ್ಟೆಲ್ಲ ಈ ಅಪ್ಪನ್ಗೆ. ಸ್ಟಡೀಸ್ ಅಲ್ಲಿ ಗುಡ್ಡಿದಾನಾ ಸರ್? ಆಕ್ಚುಲಿ ಅವನು BCA ಮುಗಿಸಿದಾನೆ. ಈಗ ಜಾಬ್ ಆಕ್ಚುಲಿ 1-2-3 ಹತ್ರ ಅವ್ನು 2-3 ಟೈಮ್ಸ್ ಟ್ರೈ ಮಾಡ್ದ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ದ. ನನ್ಗೆ ಏನು ಹೇಳ್ಬೇಡ, ನನಗೆ ಪೇಷನ್ಸ್ ಇಲ್ಲ, ನನ್ ಪೇಷನ್ಸ್ ಹೊಟ್ಟೋಯ್ತು, ನಾನ್ ಮಾಡಲ್ಲ ಆ ತರ ಮಾತಾಡ್ದ. ಮತ್ತೆ ಇವಾಗ ಕೋರ್ಸ್ ಏನೋ ಮಾಡ್ತೀನಿ ಅಂತಾನೆ, ಮತ್ತೆ ಇವಾಗ ಜಾಬ್ಗೆ ಹೋಗ್ತಾನಲ್ವಾ ಅದು ಗೊತ್ತಿಲ್ಲ ಈ ತರ.
ಮತ್ತೆ ಅವನು ನಿಮ್ಮನ್ನ ಕಟ್ಕೊಂಡು ಹೆಂಗ್ ಪೋಷಣೆ ಮಾಡ್ತಾನೆ, ನಿಮ್ಮನ್ನ ಹೆಂಗ್ ನೋಡ್ಕೊಂತಾನೆ? ಅವನು ಹೆಂಗ್ ಹೇಳ್ತಾನೆ ಗೊತ್ತಾ ಸರ್, ಆಕ್ಚುಲಿ ಅವ್ರ ಪೇರೆಂಟ್ಸ್ ನ ಹೆಂಗ್ ಒಪ್ಪಿಸ್ತೀಯ, ನಾನು ಅದೇ ಕೇಳಿದೆ ಒಂದ್ ದಿವಸ, ಹೆಂಗ್ ಒಪ್ಪಿಸ್ತೀಯ ನೀನು ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ಅವ್ರ ತಂದೆ ಹತ್ರ ಹೇಳ್ತಾನಂತೆ, ಅವಳು ಅಷ್ಟು ಓದಿದಾಳೆ, ಅವಳ ಲೈಫಲ್ಲಿ ಅಫ್ಕೋರ್ಸ್ ಅವಳು ಸಕ್ಸೀಡ್ ಆಗ್ತಾಳೆ ಅವಳಿರೋ ಇದಕ್ಕೆ. ನನ್ನಂತ ಹುಡುಗನ ಅವಳು ಒಪ್ಕೊಂಡಿರೋದೇ ಹೆಚ್ಚೆಚ್ಚು. ಅವಳು 1,00,000 ಸಂಬಳ, 50,000 ಸಂಬಳ ಆದ್ರೂ ಮಿನಿಮಮ್ ಬಂದೇ ಬರುತ್ತೆ. ನನಗ್ ಬರೋ ಸಂಬಳಕ್ಕೆ ಅವಳು ಅಷ್ಟ್ ಮಾತ್ರ ಒಪ್ಕೊಂಡಿದ್ದಾಳೆ. ಅವಳು ನನ್ನನ್ ಮಾತ್ರ ಅಲ್ಲ, ನಮ್ಮೆಲ್ಲಾರ್ನೂ ಸಾಕ್ತಾಳೆ ಅಂತ ಹೇಳ್ತಾನಂತೆ. ಯಾರಾದ್ರೂ ಒಬ್ರು ಗಂಡಸು ಹೇಳೋ ಮಾತಾ ಇದೆಲ್ಲ. ಅಂದ್ರೆ ಈ ಮಾತು ಹೇಳಿರೋದು ಅವ್ರ ಹುಡುಗ ಅವ್ರ ಅಮ್ಮ ಅಪ್ಪನ ಹತ್ರನಾ? ಹೌದು, ಅವ್ರ ಅಮ್ಮ ಹತ್ರ. ಓ ಗಾಡ್, ಓಹೋ, ಈ ತರನು ಒಪ್ಸ್ತಾರಾ? ನೋಡಿ ಸರ್, ಹಿಂಗೆ ಹೇಳಿರೋದು. ಈ ವಿಚಾರ ಯಾವಾಗ ಗೊತ್ತಾಯ್ತು ನಿಮ್ಗೆ? ನನಗೆ ಅವನೇ ಓಪನ್ ಆಗಿ ಹೇಳ್ಬಿಟ್ಟ, ಹಿಂಗೆ ಹೇಳಿದೀನಿ ಅಂತ. ಅವಾಗ ಒಪ್ಕೊಂಡ್ರ ಅಂತ ಅವ್ರ ಮನೇಲಿ? ಅವ್ರ ತಾಯಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ತಾಯಿ ಒಪ್ಪಿದ್ದಾರೆ? ಅವ್ರ ತಾಯಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಅಪ್ಪನಿಗಿನ್ನ ವಿಚಾರ ಗೊತ್ತಿಲ್ಲ. ಓ, ಅಂದರೆ ಗ್ರೇಟ್. ಆ್ಯಕ್ಚುಲಿ ಈ ಒಪ್ಪಿರೋದಂತೂ ಗ್ರೇಟ್. ಯಾಕಂದರೆ ನಾನು ನೋಡೋ ಪ್ರಕಾರ ಕ್ಯಾಶ್ ಫೀಲಿಂಗ್ ತುಂಬ ಇರುತ್ತೆ ಆಂಧ್ರದವ್ರಿಗೆ. ಅಯ್ಯೋ ತುಂಬ ಸರ್. ಅದರಿಂದ ನಾನು ಒಪ್ಪಿದ್ರ ಅಂತ ಕೇಳಿದೆ ಅಷ್ಟೇ. ಯಾಕಂದರೆ ಕ್ಯಾಸ್ಟ್ ಬಿಟ್ಟರೆ ಅವರು ಪ್ರಾಣ ಇಲ್ಲ ಅಂತ ಅರ್ಥ ಹೇಳ್ತಾರಲ್ಲ, ಅದರಿಂದ ಕೇಳಿದ್ದು. ಅಂದರೆ ದುಡ್ಡಿದ್ರೆ ಕ್ಯಾಸ್ಟ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಇನ್ನೊಂದು ಸಲ ಪ್ರೂವ್ ಆಯ್ತು ಅಷ್ಟೇ. ಪ್ರೂವ್ ಆಯ್ತು. ಅವ್ರ ಅಮ್ಮ ಹೆಂಗೆ ಅಂತ ಅಂದರೆ, ಅವ್ರ ಅಮ್ಮ ಶೀಸ್ ಲೈಕ್ ಓಕೆ ವಿತ್ ಎವ್ರಿಥಿಂಗ್. ಆಯ್ತು, ನಿನ್ನಿಷ್ಟ, ನನಗೆ ನಿಜವಾಗ್ಲು. ಆಮೇಲೆ ಏನೇ ತಪ್ಪು ಮಾಡಿದ್ರು ಶೆಲ್ ನಾಟ್ ಈವನ್ ಆಸ್ಕ್ ಹಿಮ್, ಯಾಕೆ ಈ ಥರ ಮಾಡ್ತಿದ್ಯಾ. ಯು ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಹರ್ ಮಮ್? Yeah, I had a contact, but now I am not. ಓಕೆ, ದೆನ್ ಯು ಹ್ಯಾವ್ ಟು ಅವ್ರ ಹತ್ರ ವಿಚಾರನ ತಿಳಿಸ್ಬೇಕಿತ್ತು. ಆ್ಯಸ್ ಎ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ತಿಳಿಸ್ಬೇಕಿತ್ತು. ಆಕ್ಚುಲಿ ಏನಂದ್ರೆ, ನಾನು ಫ್ರೀಕ್ವೆಂಟ್ ಆಗಿ ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ ಸರ್. ಹೆಂಗೆ ಅಂತಂದ್ರೆ, ಯಾವಾಗೋ ಒಂದ್ಸತಿ ಅಷ್ಟೇ. ಅಂದ್ರೆ ಯಾವಾಗೋ ಅವರು ನನ್ಗೆ, ಅಂದ್ರೆ ಅವ್ರ ನಂಬರಲ್ಲೂ ಕಾಲ್ ಮಾಡ್ತಿರ್ಲಿಲ್ಲ ಅವರು. ಅವ್ರ ಮಗ ನನ್ನ ಜೊತೆ ಕಾಲ್ ಮಾಡಿದಾಗ ಮಾತಾಡ್ತಾ ಇದ್ದಾಗ ಅವರು ಈಸ್ಕೊಂಡು ಒಂದು 2-3 ಟೈಮ್ಸ್ ಮಾತಾಡಿದ್ದಾರೆ ಅಷ್ಟೇ. ಓ, ರ್ಯಾಂಡಮ್ ಆಗಿ ಏನೋ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಇದ್ರೆ ಯಾವಾಗೂ ಕೂಡ ಐ ವುಡ್ ಹ್ಯಾವ್ ಸೆಡ್ ಹರ್ ಬೇಗನೆ. ಬಟ್ ಶಿ ಇಸ್ ನಾಟ್ ಲೈಕ್ ದ್ಯಾಟ್. ಆ ಥರ ಇಲ್ಲ. ಯಾಕಂದ್ರೆ ನೀವು ಹೇಳಿದ್ರಲ್ಲ ಈಗ, ಅವನೇನು ತಪ್ಪು ಮಾಡಿದ್ರು ಅವ್ರ ಅಮ್ಮ ಕೇಳಲ್ಲ ಅಂತ. ಹೌದು, ಕೇಳಿದಾಗ ಅವ್ರ ಅಮ್ಮನಿಗೆ ಈ ಥರ ನಿಮ್ಮ ಮಗ ತಪ್ಪು ಮಾಡ್ತಿದ್ದೇನೆ, ಒಂದ್ಸಲ ಕೇಳಿ ನೋಡಿ ಅಂತಂದ್ರೆ ಗೊತ್ತಾಗುತ್ತಲ್ವಾ ನಿಮಗೂ. ಅವ್ರ ಮೈಂಡ್ ಸೆಟ್ ನಿಮಗೂ ಒಂದು ಸ್ವಲ್ಪ ಅರ್ಥ ಆಗ್ಬೋದು ಅಂತ ಅಷ್ಟೇ. ಅರ್ಥ ಆಗ್ಬೋದು. ಬಟ್ ಈಗ ಯಾರು ಗೊತ್ತು ಸರ್. ಆಮೇಲೆ ಉಲ್ಟಾ ತಿರುಗ್ಬಿಟ್ರೆ ಇವಾಗ ನನ್ನ ಮೇಲೆ ಅವ್ರು ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಬೇಕಿತ್ತ ನಿನಗೆ ಎಂತ ಹುಡುಗಿ ಸವಾಸ, ಅವಳು ನನ್ನ ಹತ್ರನೇ ಬಂದು ಹೇಳ್ತಾ ಇದ್ದಾಳೆ ಅಂತ ಅಂದ್ಬಿಟ್ರೆ ನಾನು ಎಲ್ಲಿ ಹೋಗ್ಲಿ. ಅವ್ರಮ್ಮ ಕರೆಕ್ಟ್ ಆಗಿರೋರಾಗಿದ್ರೆ ನಮ್ಮ ಸೊಸೆ ನನ್ನ ಹತ್ರ ಹೇಳ್ತಿರೋ ತಪ್ಪಲ್ಲ ಅಂತ ಅನ್ಕೋತಾರೆ. ಆದ್ರೆ ಅವ್ರು ಶೀಸ್ ಲೈಕ್, ಇವಾಗ ಹೆಂಗೆ ಅಂತ ಅಂದ್ರೆ, ಅವರು ಒಂದೊಂದ್ಸತಿ ನನ್ನ ಹತ್ರ ಚೆನ್ನಾಗಿ ಮಾತಾಡ್ಕೊಂಡು ಪಾಪ ಚೆನ್ನಾಗೇ ಇರ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಇವಾಗ ಹೋಗಿ ಇದ್ ಮಾಡಕ್ಕೂ ಆಗ್ತಾ ಇಲ್ಲ, ನನ್ಗೆ ಇರಕ್ಕೂ ಆಗ್ತಾ ಇಲ್ಲ, ಆ ತರ ಪರಿಸ್ಥಿತಿ. ಇದಕ್ಕೊಂದೇ ಸೊಲ್ಯೂಷನ್ನು, ನಮ್ಮ ದೂರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಇಲ್ಲ ಸರ್, ಲೆಟ್ ಹಿಮ್, ನೀವು ಬಿಟ್ಟು ಮೂವ್ ಆನ್ ಆಗೋದು ಉತ್ತಮ ಅನಿಸುತ್ತೆ, ತುಂಬ ಉತ್ತಮ ಅನಿಸುತ್ತೆ. ಯಾಕಂದರೆ ಇದನ್ನು ಟಾಕ್ಸಿಕ್ ಮಾಡಿಕೊಂಡು ಆಮೇಲೆ ಫೈನಲಿ ಒನ್ ಡೇ ನೀವು ಸಫರ್ ಆಗೋದು, ಗಿಲ್ಟ್ ಫೀಲ್ ಮಾಡೋದು, ಇದೆಲ್ಲ ಅವಶ್ಯಕತೆ ಇಲ್ದಿದ್ದು. ಯಾಕಂದರೆ ನೀವು ಇರೋದಕ್ಕೆ ಇನ್ನು ಬೆಸ್ಟ್ ಇರೋ ಹುಡುಗ ಸಿಗ್ಬೋದಲ್ವಾ? ಹೌದು ಸರ್. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ, ನನಗೆ ತುಂಬ ಪ್ರಪೋಸಲ್ಸ್ ಕೂಡ ಬಂದಿದೆ. ಅಂದ್ರೆ ಮ್ಯಾರೇಜ್ ಪ್ರಪೋಸಲ್ಸ್ ಹೇಳ್ತಿರೋದು. ಒಬ್ರಂತೂ ಲೈಕ್ MNC ಅಲ್ಲಿ ರಿಟಲ್ ಅಲ್ಲಿ ಜರ್ಮನ್ ಕಂಪನಿಯಲ್ಲಿ ಈಸ್ ಅನ್ ಅಕೌಂಟೆಂಟ್ ಮ್ಯಾನೇಜರ್. ಅವರನ್ನು ಇಸ್ ಲೈಕ್ ಹೆಂಗೆ ಅಂದ್ರೆ, ನೀವು ನಮ್ಗೇನು ಕೊಡ್ಬೇಡಿ, ಆ ಹುಡುಗಿನ ಕೊಟ್ಟು ಕಳಿಸಿ, ಆ ಥರ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವರು. ಅವಳು ಅಂದ್ರೆ, ನಾನು ಆಕ್ಚುಲಿ ಅವ್ರು ನನ್ನನ್ನ ಕಂಪನಿಯಲ್ಲಿ ನಾನು ಇಂಟರ್ನ್ಶಿಪ್ ಮಾಡಿದಾಗ ನೋಡ್ಬಿಟ್ಟಿದ್ದಾರೆ ಅವ್ರು ನನ್ನನ್ನ. ಆ ಟೈಮಲ್ಲಿ ಅವರಿಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ನಾನು 3 months ವರ್ಕ್ ಮಾಡ್ತಾ ಇದ್ದೆ. ವಾಟ್ಸ್ ದ ಏಜ್? ಅವ್ರಿಗೆ ಬಂದು ಈಸ್ 29 ಆಕ್ಚುಲಿ. ಸೊ ಅವರಿಗೆ ಈಸ್ ಲೈಕ್, ಆ ಹುಡುಗಿನ ಕೊಟ್ಟು ಕಳಿಸಿ, ನಮ್ಗೆ ಏನು ಬೇಡ. ಅವ್ರು ಬೇರೆ ಕ್ಯಾಸ್ಟ್ ಆಕ್ಚುಲಿ, ಗೌಡಾಸ್ ಅವರು ನಮ್ಮನೇಲಿ ಅಷ್ಟು ಸ್ಟ್ರಿಕ್ಟ್ ಇದ್ರು, ದೇ ಹ್ಯಾವ್ ಅಪ್ರೋಚ್ಡ್ ಈ ತರ ಅಂತ. ನನಗೆ ಲೈಕ್ ಅವ್ರ ಹತ್ರನು ನನ್ಗೆ ಅಂದ್ರೆ ಹೆಂಗೆ ಅಂದ್ರೆ, ಅವ್ರಿಗೆ ಏನ್ ಗ್ರಾಚಾರ ಇದ್ದಿದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಇದ್ದಿದ್ ನನ್ ವ್ಯಕ್ತಿತ್ವ ನೋಡಿನೇ ಅವ್ರು ಅಷ್ಟಕ್ಕೆ ಆ ರೇಂಜ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅವ್ರು ನನಗೆ ಇಲ್ಲೇ ಗೊತ್ತಾಗ್ತಿದೆ ಬ್ಯಾಡ್ ಯಾವ್ದು ಗುಡ್ ಯಾವ್ದು ಅಂತ. ಬಟ್ ನನಗೆ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ. ಅದು ಪ್ರಾಬ್ಲಮ್ ಆಗಿತ್ತು. ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳೋದು ಗೊತ್ತಿದೆ, ಬಟ್ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ.
ಕನ್ಫ್ಯೂಷನ್ ಆಗಿದ್ದೀನಿ. ಅದನ್ನೇ ಹೌದು ಸರ್. ನಾನು ಹೇಳ್ತಿದ್ದೀನಲ್ಲ, ಅದು ನೀವು ತಗೊಳ್ಳೋದನ್ನ ಇಂಪಾರ್ಟೆಂಟ್ ಅಲ್ಲ, ನೀವು ಕನ್ಫ್ಯೂಷನ್ ಇದ್ದೀರಾ, ನೀವು ಕ್ಲಾರಿಟಿಯಾಗೇ ಇದ್ದೀರಾ, ಬಟ್ ಹೌದೌದು. ಅದು ಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ ಅಷ್ಟೇ. ನಾನು ಹೀಗೆ ಹೇಳ್ತಿದ್ದೀನಿ, ಅವನ್ನ ಮಾಡಿಕೊಂಡು ಕಷ್ಟಪಡೋದಕ್ಕಿಂತ ನೀವು ಮದುವೆ ಮಾಡ್ಕೊಂಡಿರೋನ ನಿಮ್ಮ ಲೈಫ್ನ ಸಕ್ಸಸ್ ಮಾಡ್ಕೊಳ್ಳೋದು ಉತ್ತಮ. ಅಲ್ವಾ? 100%. ಯಾಕಂದರೆ ರಿಲೇಷನ್ಶಿಪ್ ಅನ್ನೋದು ಹೆಂಗಿರಬೇಕು ಅಂತಂದರೆ, ಸ್ಟ್ರೆಸ್ ಅಂದರೆ ಅವ್ರ ಮೇಲೆ ನಮ್ಗೆ ನಂಬಿಕೆ ಇರಬೇಕು, ನಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು. ಅದೂ ಮೀರಿದ್ದು ನೀನು ಏನು ಕೆಲಸ ಮಾಡ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕು. ಹೌದು ಸರ್, ಹೌದು. ನೀನು ಮಾಡ್ತಿದ್ಯಾ, ನನ್ನ ಕೈಲಂತೂ ಆಗಿಲ್ಲ, ನೀನು ಮಾಡು, ಐ ವಿಲ್ ಸಪೋರ್ಟ್ ಯು. ದಟ್ ಈಸ್ ದ ಮೇಜರ್ ಥಿಂಗ್ ವೆನ್ ಯು ಆರ್ ಇನ್ ರಿಲೇಷನ್ಶಿಪ್. ಅದೇ ಇಲ್ಲ ಅಂತಂದರೆ ಅದು ಜಸ್ಟ್ ಅದು ಹೇಳೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಹೌದು ಸರ್, ಟ್ರೂ. ಅದು ನಾನು ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ಥ್ಯಾಂಕ್ ಯು ಸೋ ಮಚ್. ನನಗೆ ಇವಾಗ ಒಂಥರ ನನಗೆ ಕಾನ್ಫಿಡೆನ್ಸ್ ಬಂತು ನನ್ನ ಮೇಲೆ. ನನಗೆ ಅಫ್ಕೋರ್ಸ್ ಲೈಕ್ ನನ್ನ ರಿಯಾಲಿಟಿ ನಂದು ತುಂಬಾನೇ ಇದೆ, ಆದರೆ ನಾನು ಐ ಆಮ್ ಡಿಫ್ರೆಂಟ್. ನಾನು ಎಲ್ಲರಿಗಿಂತ ಐ ಆಮ್ ಬೋಲ್ಡ್. ಐ ನೋ, ಅಂದರೆ ಬಿಕಾಸ್ ನೀವು ಮಾತಾಡ್ತಿರೋ ವೇನಲ್ಲಿ ನಂಗೆ ಗೊತ್ತಾಗ್ತದೆ. ದಟ್ಸ್ ವೈ ಐ ಆಮ್ ಸೇಯಿಂಗ್ ದಟ್ ಈಸ್ ನಾಟ್ ಏನಂದರೆ ಕನ್ಫ್ಯೂಷನಲ್ಲಿ ಇದ್ದಿದ್ದು ಬಿಟ್ಟರೆ ಕ್ಲಾರಿಟಿಯಾಗೇ ಇದ್ದೀರಾ. ಅದನ್ನು ನಾನು ಸ್ವಲ್ಪ ಮೂವ್ ಆನ್ ಕೊಟ್ಟೆ ಅಷ್ಟೇ. ಬಟ್ ನಿಮ್ಮ ಸ್ಟ್ಯಾಂಡ ನೀವು ತಗೊಳ್ಳಿ. ನಾನು ಹೇಳ್ತೀನಿ, ಇವತ್ತು ಅವನು ಅವ್ರ ಅಮ್ಮನ ಹತ್ರ ಹೇಳಿರೋ ಮಾತು, ಈ ಮಾತು ಕೇಳಿ ಅವನ್ನ ನೀವೇನಾದರೂ ಮತ್ತೆ ಆಕ್ಸೆಪ್ಟ್ ಮಾಡ್ಕೊಂಡು ನನ್ನ ಲೈಫಲ್ಲಿ ಇರಲಿ ಬಿಡು ಅಂತ ಏನಾದರೂ ಒಂದು ಚಾನ್ಸ್ ಕೊಟ್ಟರೆ, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನಿಮ್ಮಷ್ಟು ದಡ್ರು ಇನ್ನೊಬ್ರು ಇರಲ್ಲ. 100%. ನಾವು ನಿಮ್ಮನ್ನ ಬ್ರೇಕಪ್ ಆಗಲಿ ಲವ್ ಆಗಲಿ ಅಂತಲ್ಲ, ಲವ್ ಅನ್ನೋದು ಪ್ಯೂರು. ಯಾಕಂದರೆ ನಮ್ಮಪ್ಪ ನಮ್ಮಮ್ಮ ಲವ್ ಮ್ಯಾರೇಜೇ ಆಗಿರೋದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಲವ್ ಅನ್ನೋದು ಅವರು ಆ ಕಾಲದಲ್ಲಿ ಮದುವೆ ಆದಮೇಲೆ ಫಿಸಿಕಲಿ ಮೂವ್ ಆಗ್ತಾರೆ, ಬಟ್ ಇಲ್ಲಿ ಲವ್ ಅನ್ನೋ ಹೆಸರಲ್ಲಿ ಫಿಸಿಕಲ್ ಮೂವ್ ಆಗ್ತಾರೆ. ದಟ್ ಈಸ್ ಅ ಡಿಫ್ರೆಂಟ್. ಅಷ್ಟೇ ಡಿಫ್ರೆನ್ಸ್ ಇರೋದು, ಇಷ್ಟೇ. ಲವ್ ಅನ್ನೋ ಹೆಸರಲ್ಲಿ ಫಿಸಿಕಲ್ ಮೂವ್ ಅದಕ್ಕೆ ಅಷ್ಟೇ. ಬಟ್ ಆಗಿನ ಕಾಲದಲ್ಲಿ ಲವ್ಗೇನೆ ಒಂದು ವ್ಯಾಲ್ಯೂ ಇತ್ತು, ಬಟ್ ಈಗ ಅಲ್ಲಿ ಏನಿಲ್ಲ, ಜಸ್ಟ್ ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್, ಅಷ್ಟು ಬಿಟ್ಟರೆ ಇನ್ನು ಏನೂ ಇಲ್ಲ. ಅವನೇನಾದರೂ ಗಂಡಸಾಗಿ ಕರೆಕ್ಟಾಗಿ ಅಮ್ಮ ಅವಳು ದುಡಿಯೋದು ನನಗೆ ಅವಶ್ಯಕತೆ ಇಲ್ಲ, ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ, ನಾನು ದುಡಿದು ಅವಳನ್ನ ಸಾಕ್ತೀನಿ ಅನ್ನೋ ಒಂದು ಮಾತು ಬಂದಿದ್ದಾಗ ವಿ ಹ್ಯಾವ್ ಟು, ಅಂದರೆ ನಾವು ಯೋಚನೆ ಮಾಡಬೇಕಿತ್ತು. ಹೌದು, ಯೋಚನೆ ಮಾಡ್ಬೋದಾಗಿತ್ತು ಒಂದು ಸೈಡಲ್ಲಿ. ಅವನು ಆ ಮಾತು ಇಲ್ದಿರ ಅವಳು 50,000 ದುಡಿತಾಳೆ, 1,00,000 ದುಡಿತಾಳೆ. ದಿಸ್ ಈಸ್ ನಾಟ್ ಎ ಹೌದು ಟ್ರೂ ಥಿಂಗ್ ಅಲ್ಲ. ಅದು ನನ್ನ ಲೈಫಲ್ಲಿ ಅದು ಸರ್ ಆಕ್ಚುಲಿ ನನ್ಗೆ ನಿಜವಾಗ್ಲೂ ಇಲ್ಲ. ನನ್ ಸಿನ್ಸ್ ಫ್ರಮ್ ಮೈ ಚೈಲ್ಡ್ಹುಡ್ ಟಿಲ್ ಹಿಯರ್ ನಾನು ಹೆಂಗೆ ಅಂತಂದ್ರೆ ಐ ಆಮ್ ವೆರಿ ಬೋಲ್ಡ್. ನನಗೆ ಎಲ್ಲ ಆಕ್ಟಿವಿಟೀಸ್ ಅಲ್ಲೂ ಇರೋಳು, ಓದೋದ್ರಲ್ಲಿ ಮುಂದೆ. ದಟ್ ವಾಟ್ ಐ ಆಮ್ ಥಿಂಕಿಂಗ್ ಫ್ರಮ್ ದಟ್. ಅಂದ್ರೆ ಅವಾಗಿಂದ ಅದನ್ನೇ ಥಿಂಕ್ ಮಾಡ್ತಾ ಇದ್ದೀನಿ, ಇಷ್ಟು ಬೋರ್ಡ್ ಇರೋರು ಯಾಕೆ ಈ ತರ ಹಳ್ಳಕ್ಕೆ ಬೀಳ್ತಾರೆ ಅಂತ. ಲಿಟ್ರಲಿ ನನಗೆ ಐ ಆಮ್ ಫೀಲಿಂಗ್ ಲೈಕ್ ವೈ ಆಮ್ ಐ ಡೂಯಿಂಗ್ ದಿಸ್. ನನಗೆ ನಿಜವಾಗ್ಲೂ ಇದರ ಅವಶ್ಯಕತೆ ಇತ್ತಾ ನನ್ನ ಲೈಫಲ್ಲಿ? ವೈ ಡಿಡ್ ಲೈಕ್ ಇದೆಲ್ಲ ಏನಕ್ಕೆ ಆಯ್ತು? ಅಂಡ್ ಇನ್ನೊಂದೇನಂದ್ರೆ ಸ್ವಲ್ಪ ಫ್ಯಾಮಿಲಿ ಕಡೆ ಒಂದು ಕಾಂಪ್ಲಿಕೇಶನ್ಸ್. ನನಗೆ ಆಕ್ಚುಲಿ ಏನಾಗಿತ್ತು ಅಂದ್ರೆ, ಹೆಂಗೋ ಇದ್ದವಳನ್ನ ಅಂದ್ರೆ ಇಲ್ಲಿ ಯಾವಾಗ ಲ್ಯಾಕ್ ಆಫ್ ಲವ್ ಕನ್ಸರ್ನ್ ಆಗ್ಬಿಡ್ತು, ಇಮಿಡಿಯೇಟ್ಲಿ ಅಲ್ಲಿ ಯಾರೋ ಅನ್ನೋನ್ ಪರ್ಸನ್ ತೋರ್ಸಿದ ತಕ್ಷಣ ಅಲ್ಲಿ ಇದಾಗ್ಬಿಟ್ವಿ. ನಾನು ಮಾಡ್ಕೊಂಡಿದ್ ಮಿಸ್ಟೇಕ್ ಅದು ಅಲ್ಲಿ. ಬಟ್ ಈಗ ಅಲ್ಲಿ ಅದು ಪ್ರಾಪರೇ ಇಲ್ಲ ಆದ್ಮೇಲೆ ನಾನು ಲೈಫ್ ಲಾಂಗ್ ಕ್ಯಾರಿ ಆಗೋದು ಅದರಲ್ಲಿ ಅರ್ಥನೇ ಇಲ್ಲ. ಅಟ್ಲೀಸ್ಟ್ ಇವಾಗ ಫ್ಯಾಮಿಲಿನಾದ್ರೂ ಏನೋ ನಾವು ಕರೆಕ್ಟ್ ಆಗಿ ಇವಾಗ ನಾವು ಒಂದು ಪೊಸಿಷನ್ಗೆ ಹೋದ್ಮೇಲೆ ಅಟ್ಲೀಸ್ಟ್ ದೇ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ಅಸ್. ಡೆಫಿನೆಟ್ಲಿ ಅಲ್ವಾ? ಬಟ್ ದಿಸ್ ಪರ್ಸನ್ಸ್ ದೇ ವಿಲ್ ಮೇಕ್ ಯೂಸ್ ಆಫ್ ಇಟ್ ಅಷ್ಟೇ. ನಮ್ಮಿಂದ ಅಡ್ವಾಂಟೇಜ್ ಮಾಡ್ಕೋತಾರೆ. ಅಂದ್ರೆ ಅವ್ರ ಲೈಫಲ್ಲಿ ಇವಳಿಂದ ಏನೇನ್ ಕಸಿಬಹುದು ಎಲ್ಲಾನು, ಅಂದ್ರೆ ನಮ್ಮ ಒಂದು ಫಿಸಿಕಲಿ, ಮೆಂಟಲಿ, ಆಮೇಲೆ ನಮ್ಗೆ ದುಡ್ಡನ್ನ, ಇನ್ನು ನಮ್ಮಿಂದ ಎಲ್ಲ ಫುಲ್ ಏನೇನ್ ಬೇಕೋ ಎಲ್ಲಾನು ದೇ ಯೂಸ್, ಅಂದ್ರೆ ನಮ್ ಮೇಕ್ ಯೂಸ್ ಆಫ್ ಅಸ್. ಅಂಡ್ ಹೆಂಗ್ ನೋಡ್ಬೇಕೋ ಹಂಗ್ ನೋಡ್ಬಿಡ್ತಾರೆ ಲಾಸ್ಟ್ಗೆ ಅಷ್ಟೇ. ಆತರ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಷ್ಟೇ ಇದೆಲ್ಲ. ಅದಂತೂ ಗೊತ್ತಾಗ್ತಿದೆ ನನಗೆ. ಈ ರಿಯಾಲಿಟಿ ಅಂದರೆ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಯಾಕಂದರೆ 22 ವರ್ಷದ ಹುಡುಗ ಅಷ್ಟು ಯೋಚನೆ ಮಾಡಿ ಅವ್ರ ಅಮ್ಮನ ಹತ್ರ ಹೇಳಿರ್ಬೇಕಾದ್ರೆ, ಅಂಡ್ ಅಷ್ಟು ಧೈರ್ಯವಾಗಿ ಕಮ್ ಲೆಟ್ ಬಿ ಗೋ ಅಂದರೆ ಅವನು ಮರ್ಯಾದಸ್ಥ ಆಗಿದ್ದಿದ್ರೆ ಬಾ ಮದುವೆ ಆಗೋಣ, ಬೇಕಿದ್ರೆ ಆಮೇಲೆ ಮೂವ್ ಆಗೋಣ ಅನ್ಬೋದು ಆಗಿತ್ತು. ದಿಸ್ ಇಸ್ ನಾಟ್ ಎ ಏಜ್ ಫಾರ್ ಮ್ಯಾರಿ. ನಾನು ಹೇಳ್ತಿರೋದು ಅಲ್ವಾ? ನಮ್ಮ ಕೈಲೇ ಅಂದರೆ, ನಮ್ಮ ಕೈಯಿಲ್ಲ ಅಂತಂದರೆ ಮದುವೆ ಆಗೋಣ, ಮದುವೆ ಆಗಿ ಬೇಕಾದ್ರೆ ಮಾಡೋಣ, ಅದು ಬರಬೇಕಿತ್ತು. ಅವನು ಅಂದಿದ್ದೇನು, ರೊಮ್ಯಾನ್ಸ್ಗಾದ್ರೆ ನಿನಗೆ ಟೈಮ್ ಇರುತ್ತೆ, ಆಗುತ್ತೆ, ಇದಕ್ಕಾದ್ರೆ ಆಗಲ್ಲ. ಅಂದರೆ ಬುಲ್ಶಿಟ್ ಅನ್ಸಲ್ವಾ? ನೀವು ಥಿಂಕ್ ಮಾಡಿ. ಈಗಾದರೂ ರಿಯಲೈಸ್ ಆಗಿದ್ದೀರಾ ಅನಿಸುತ್ತೆ.
ಹಾ ಆ್ಯಂಡ್ ಸರ್, ಮೂವ್ ಆನ್ ಶೋರ್. ಆಗಿ ನೀವು ನಿಮ್ಮ ಒಂದು ಗೋಲ್ ಕಡೆ ಗಮನ ಕೊಡಿ ಅಷ್ಟೇ. ಗಮನ ಕೊಡ್ತೀನಿ. ಶೋರ್. Yeah. ಥ್ಯಾಂಕ್ ಯು ಸೋ Yeah, ಮಚ್. sure. All the best for your bright ಥ್ಯಾಂಕ್ ಯು. future. ಥ್ಯಾಂಕ್ ಯು ಸೋ Yeah, ಮಚ್. welcome. ಥ್ಯಾಂಕ್ ಯು ಸೊ ಮಚ್. ಬಾಯ್ ಸರ್.